Now let's get into God's word. ನಾವು ದೇವರ ವಾಕ್ಯಕ್ಕೆ ಹೋಗೋಣ. Long life is God's will for you. ದೀರ್ಘ ಆಯುಷು ನಮಗಾಗಿರುವಂತ ದೇವರ ಚಿತ್ತವಾಗಿದೆ. Hallelujah. Hallelujah. It is so important. ಇದು ಬಹಳ ಪ್ರಾಮುಖ್ಯವಾದದ್ದು. You have to listen again and again. ನೀವು ಇದನ್ನು ಪದೇ ಪದೇ ಕೇಳಬೇಕು. And next Sunday evening I'll be taking a revision. ಮತ್ತು ಮುಂದಿನ ಭಾನುವಾರ ಸಾಯಂಕಾಲ ನಾನು ಮತ್ತೆ ಅದನ್ನು ರಿವಿಷನ್ ತಗೊಳ್ತೇನೆ. The fourth volume, listen to the message and come. ಮತ್ತು 4ನೇ ಭಾಗದ ಒಂದು ಸಂದೇಶವನ್ನು ನೀವು ಕೇಳಿಕೊಂಡು ಬನ್ರಿ. This is not the message to listen and forget. ಈ ಒಂದು ಸಂದೇಶಗಳು ಕೇಳಿ ಮರೆತು ಬಿಡುವಂತದ್ದಲ್ಲ. The purpose God has given to the church is He wants His children to live a long life and healthy life. ಮತ್ತು ದೇವರು ಸಭೆಗೆ ಕೊಟ್ಟಿರುವಂತ ಉದ್ದೇಶವೇನೆಂದರೆ ಆತನ ಮಕ್ಕಳಾದ ನಾವುಗಳು ಆರೋಗ್ಯವಾಗಿ ಮತ್ತು ದೀರ್ಘಾಯುಷವಾಗಿ ನಾವು ಜೀವಿಸುವುದಕ್ಕಾಗಿ. There are some conditions which we have to do, we will do it. ಮತ್ತು ಅಲ್ಲಿ ಕೆಲವು ಷರತ್ತುಗಳಿದೆ, ನಾವು ಮಾಡುವಂತದ್ದು ಅವುಗಳನ್ನು ನಾವು ಮಾಡಬೇಕು. Like worshiping God, reading the Bible, honoring parents, these are all good habits. ಮತ್ತು ದೇವರನ್ನು ಆರಾಧಿಸುವುದು, ದೇವರ ವಾಕ್ಯವನ್ನು ಓದುವುದು, ತಂದೆ ತಾಯಿಗಳಿಗೆ ಗೌರವಿಸುವುದು, ಇವೆಲ್ಲ ಒಳ್ಳೆದಾಗಿದೆ. ಇವುಗಳನ್ನು ನಾವು ಮಾಡಬೇಕು. When we do it, we have a long life. ನಾವು ಅವುಗಳನ್ನು ಮಾಡುವಾಗ ನಮಗೆ ದೀರ್ಘಾಯುಷು ಇರ್ತದೆ. But now I am teaching about grace. ಆದ್ರೆ ಇವಾಗ ನಾನು ಕೃಪೆಯ ಬಗ್ಗೆ ಕಲಿಸ್ತಾ ಇದ್ದೇನೆ. Hallelujah. Hallelujah. How by grace we have a long life. ಹೇಗೆ ನಾವು ದೇವರ ಕೃಪೆಯ ಮೂಲಕ ದೀರ್ಘಾಯುಷವಾಗಿ ಜೀವಿಸಬಹುದು. Whatever grace provides, we have to take it by faith. ಕೃಪೆಯು ಏನೆಲ್ಲ ಕೊಟ್ಟಿದೆಯೋ ಅವುಗಳನ್ನು ನಾವು ನಂಬಿಕೆ ಮೂಲಕ ತೆಗೆದುಕೊಳ್ಳಬೇಕು. All that is needed for your family, grace has provided. ನಿಮ್ಮ ಕುಟುಂಬಕ್ಕೆ ಬೇಕಾಗಿರುವಂತ ಎಲ್ಲವುಗಳಿಗಾಗಿ ಕೃಪೆಯು ಒದಗಿಸಿ ಕೊಟ್ಟಿದೆ. Health, wealth, future, for everything, you and your children's future, everything grace has provided. ಆರೋಗ್ಯ, ಸಂಪತ್ತು, ನಿಮ್ಮ ಮಕ್ಕಳ ಭವಿಷ್ಯತ್ತು, ನಿಮ್ಮ ಭವಿಷ್ಯತ್ತು ಎಲ್ಲದಕ್ಕಾಗಿ ಕೃಪೆಯು ಕೊಟ್ಟಿದೆ. Now your responsibility is to understand what grace has provided and take it by faith. ಈಗ ನಿಮ್ಮ ಜವಾಬ್ದಾರಿ ಏನೆಂದರೆ ಕೃಪೆಯು ಏನೆಲ್ಲ ಕೊಟ್ಟಿದೆಯೋ ಅದನ್ನು ಅರ್ಥ ಮಾಡಿಕೊಂಡು ನಂಬಿಕೆಯಿಂದ ತೆಗೆದುಕೊಳ್ಳುವಂತದ್ದು. And you should understand how to operate these faith principles. ಮತ್ತು ನಾವು ಇದನ್ನು ಕೂಡ ಕಲಿಯಬೇಕು, ಈ ನಂಬಿಕೆ ನಿಯಮದಲ್ಲಿ ನಾನು ಹೇಗೆ ಕಾರ್ಯ ಮಾಡಬೇಕೆಂಬುದಾಗಿ. Because God's faith is already in you. ಯಾಕಂದರೆ ದೇವರ ನಂಬಿಕೆ ನಿಮ್ಮ ಒಳಗಡೆ ಮೊದಲೇ ಇದೆ. This principle you can apply for long life, you can apply for health, you can apply for wealth, you can apply for your family welfare, for everything you can apply. ಮತ್ತು ಈ ನಂಬಿಕೆ ಎಂಬ ನಿಯಮವನ್ನು ನಿಮ್ಮ ಆರೋಗ್ಯಕ್ಕಾಗಿ ನೀವು ಉಪಯೋಗಿಸಬಹುದು, ನಿಮ್ಮ ದೀರ್ಘಾಯುಷ್ಯಕ್ಕಾಗಿ ನೀವು ಅದನ್ನು ಅನ್ವಯಿಸಬಹುದು, ಮತ್ತು ಸಂಪತ್ತಿಗಾಗಿ ಅನ್ವಯಿಸಬಹುದು, ಮತ್ತು ನಿಮ್ಮ ಭವಿಷ್ಯತ್ತಿಗಾಗಿ ಎಲ್ಲದಕ್ಕಾಗಿ ಇದನ್ನು ಅನ್ವಯಿಸುವಂತೆ ಮಾಡಬಹುದು. The whole life comes under this principle. ಈ ಪೂರ್ಣ ಜೀವಿತವೇ ಈ ನಿಯಮದ ಒಳಗಡೆ ಬರ್ತದೆ. The first step to activate our faith is dream the scriptures. ಮತ್ತು ನಮ್ಮ ನಂಬಿಕೆಯ ಮೊದಲನೇ ಹೆಜ್ಜೆ ಏನೆಂದರೆ ನಾವು ವಾಕ್ಯವನ್ನು ಕನಸು ಕಾಣಬೇಕು. All of us say dream the scriptures. ವಾಕ್ಯವನ್ನು ಕನಸು ಕಾಣು. ನಾವು ಒಂದು ಬೆರಳು ತೋರಿಸಿ ನೀವು ಒಂದು ಬೆರಳು. Okay, dream the scriptures. ವಾಕ್ಯವನ್ನು ಕನಸು ಕಾಣು. The second step is very important. ಎರಡನೇ ಹೆಜ್ಜೆ ಬಹಳ ಪ್ರಾಮುಖ್ಯವಾದದ್ದು. Look at the dream and look at your life. ಆ ಕನಸನ್ನು ನೋಡ್ರಿ, ನಿಮ್ಮ ಜೀವಿತವನ್ನು ನೋಡ್ರಿ, whether it is fulfilled or not. ಅದು ನೆರವೇರಲ್ಪಟ್ಟಿದೆಯಾ ಅಥವಾ ಇಲ್ವಾ. If it is not fulfilled, speak the dream. ಮತ್ತು ಅದು ನೆರವೇರಿಸಲ್ಪಟ್ಟಿಲ್ಲ ಅಂದ್ರೆ ಆ ಕನಸನ್ನು ಮಾತನಾಡಿರಿ. Say speak the dream. ಕನಸನ್ನು ಮಾತಾಡಿರಿ. Okay, one more time say after me. Dream the scriptures. Speak the dream. ವಾಕ್ಯವನ್ನು ಕನಸು ಕಾಣು, ಕನಸನ್ನು ಮಾತನಾಡು. Keep saying it. ಅದನ್ನು ಹೇಳ್ತಾ ಇರಿ. Keep telling it again and again. ಅದನ್ನು ಪದೇ ಪದೇ ಹೇಳ್ತಾ ಇರಿ. Till the dream becomes real, keep telling it. ಆ ಕನಸು ಅದು ಸಂಪೂರ್ಣವಾಗುವ, ನಿಜವಾಗುವ ತನಕ ಅದನ್ನು ಹೇಳ್ತಾ ಇರಿ. Because this dream cannot fail. ಯಾಕಂದ್ರೆ ಈ ಕನಸು ಸೋತು ಹೋಗುವುದಿಲ್ಲ. Because this is word of God. ಯಾಕಂದ್ರೆ ಇದು ದೇವರ ವಾಕ್ಯವಾಗಿದೆ. Word of God can never fail. ದೇವರ ವಾಕ್ಯ ಎಂದಿಗೂ ಸೋತು ಹೋಗುವುದಿಲ್ಲ. Heaven and earth shall pass away, my words will not fail. ಭೂ ಪರಲೋಕಗಳು ಅಳಿದರು ಅಳಿದು ಹೋಗ್ತವೆ, ನನ್ನ ಮಾತುಗಳು ಎಂದಿಗೂ ಬಿದ್ದು ಹೋಗುವುದಿಲ್ಲ. Jesus said it. ಯೇಸು ಹೇಳಿದ್ದಾನೆ. Hallelujah. Hallelujah. The third step. ಮೂರನೇ ಹೆಜ್ಜೆ, Be patient. ತಾಳ್ಮೆಯುಳ್ಳವರಾಗಿರಿ. Amen.
Are you with me? ನನ್ನೊಟ್ಟಿಗಿದ್ದೀರಾ? Say one more time. It Dream was the sorry. scriptures, speak the dream, be patient. ವಾಕ್ಯವನ್ನು ಕನಸು ಕಾಣು, ಕನಸನ್ನು ಮಾತನಾಡು, ತಾಳ್ಮೆಯುಳ್ಳವನಾಗಿರು. Be patient, don't give up. ತಾಳ್ಮೆಯುಳ್ಳವರಾಗಿರಿ, ಬಿಟ್ಟು ಬಿಡಬೇಡಿರಿ. I told you, because we are a human beings, ನಾವು ಮನುಷ್ಯರಾಗಿರುವ ಕಾರಣ, we live in this corruptive world. ನಾವು ಭ್ರಷ್ಟತನವಾದ ಲೋಕದಲ್ಲಿ ಜೀವಿಸುವ ಕಾರಣ So many wrong things are going on. ಮತ್ತು ಅನೇಕ ಕೆಟ್ಟ ಸಂಗತಿಗಳು ಹೋಗ್ತಾ ಇರ್ತವೆ. Tests and trials will come. ಸಂಕಟಗಳು ತೊಂದರೆಗಳು ಬರ್ತವೆ. We feel like our faith is wavering. ಮತ್ತು ನಮಗೆ ಹೀಗೆ ಅನಿಸ್ತದೆ, ನಮ್ಮ ನಂಬಿಕೆ ಅಲುಗಾಡಿಸಲ್ಪಡ್ತಾ ಇದೆ ಎಂಬುದಾಗಿ. That's a time you have to look at the cross. ಮತ್ತು ಅಂತ ಸಮಯದಲ್ಲಿ ನೀವು ಕ್ರೂಜೆಯ ಕಡೆಗೆ ನೋಡಬೇಕು. That is a fourth step. ಅದು 4ನೇ ಹೆಜ್ಜೆಯಾಗಿದೆ. Hallelujah. Hallelujah. Say, look at the cross. ಕ್ರೂಜೆಯ ಕಡೆಗೆ ನೋಡು. Okay, one more time, all four together. Dream the scriptures, speak the dream, be patient, look at the cross. ಈಗ 4 ಒಟ್ಟಾಗಿ ಹೇಳೋಣ. ವಾಕ್ಯವನ್ನು ಕನಸು ಕಾಣು, ಕನಸನ್ನು ಮಾತನಾಡು, ತಾಳ್ಮೆಯುಳ್ಳವನಾಗಿರು, ಕ್ರೂಜೆಯ ಕಡೆಗೆ ನೋಡು. When I say look at the cross, I don't mean just one wooden piece. ಮತ್ತು ಕ್ರೂಜೆಯ ಕಡೆಗೆ ನಾನು ನೋಡು ಎಂಬುದಾಗಿ ಹೇಳುವಾಗ ಕಟ್ಟಿಗೆಯ ಒಂದು ಕ್ರೂಜೆ ಕಡೆಗೆ ನೋಡುವಂತದ್ದಲ್ಲ. What I say is look what Christ has accomplished on the cross. ಕ್ರೂಜೆ ಕಡೆಗೆ ನೋಡು ಅಂತ ಹೇಳುವ ಅರ್ಥ ಏನಾಗಿದೆ ಅಂದ್ರೆ, ಕ್ರಿಸ್ತನು ಕ್ರೂಜೆ ಮೇಲೆ ನಮಗಾಗಿ ಯಾವುದನ್ನು ಮಾಡಿದ್ದಾನೋ ಅವುಗಳ ಕಡೆಗೆ ನೋಡುವಂತದ್ದು. That is a sign of our blood covenant. ಮತ್ತು ಅದು ನಮ್ಮ ರಕ್ತದ ಒಡಂಬಡಿಕೆಯ ಚಿಹ್ನೆಯಾಗಿದೆ. You belong to a covenant. ಮತ್ತು ನೀವು ಒಂದು ಒಡಂಬಡಿಕೆಗೆ ಸಂಬಂಧವಾಗಿದ್ದೀರಿ. This is a blood covenant. ಮತ್ತು ಇದು ರಕ್ತದ ಒಡಂಬಡಿಕೆಯಾಗಿದೆ. Jesus shed blood for this covenant. ಯೇಸು ಈ ಒಡಂಬಡಿಕೆಗಾಗಿ ತನ್ನ ರಕ್ತವನ್ನು ಸುರಿಸಿದ್ದಾನೆ. He has promised you long life. ನಿಮಗೆ ದೀರ್ಘಾಯುಷ್ಯವನ್ನು ವಾಗ್ದಾನ ಮಾಡಿದ್ದಾನೆ. Sickness free life. ರೋಗವಿಲ್ಲದ ಜೀವಿತವನ್ನು. Hallelujah. Hallelujah. Now Psalm 91. ಕೀರ್ತನೆ 91ರಲ್ಲಿ Turn your Bible. ನಿಮ್ಮ ಬೈಬಲ್ ಅನ್ನು ತಿರುಗಿಸಿರಿ. The last verse concludes, Psalm 91 concludes with this: with long life will I satisfy him, show him my salvation. ಮತ್ತು ಕೀರ್ತನೆ 91ನೇ ಅಧ್ಯಾಯ ಕೊನೆಯ ವಾಕ್ಯದ ಒಂದು ಅಧ್ಯಾಯದ ಕೊನೆಯ ಭಾಗ ಹೇಳ್ತದೆ, ದೀರ್ಘಾಯುಷ್ಯದಿಂದ ಅವನನ್ನು ತೃಪ್ತಿಪಡಿಸುವನು ಎಂಬುದಾಗಿ. Hallelujah. Hallelujah. This is the conclusion. ಮತ್ತು ಅದು ಒಂದು ಮುಕ್ತಾಯವಾಗಿದೆ. In fact, the whole teaching started from this verse. ಮತ್ತು ನಮ್ಮ ಪೂರ್ಣ ಬೋಧನೆಗೆ ಈ ವಾಕ್ಯದಿಂದ ಪ್ರಾರಂಭವಾಗಿದೆ. Where God says, with long life I will satisfy him. ಅಲ್ಲಿ ದೇವರು ಹೇಳ್ತಾ ಇದ್ದಾನೆ, ದೀರ್ಘಾಯುಷ್ಯದಿಂದ ಅವನನ್ನು ತೃಪ್ತಿಪಡಿಸುವನು ಎಂಬುದಾಗಿ. With long life my Father will satisfy me. ನನ್ನಿಂದ ಹೇಳ್ರಿ, ನನ್ನ ತಂದೆಯು ನನ್ನನ್ನು ದೀರ್ಘಾಯುಷ್ಯದಿಂದ ತೃಪ್ತಿಪಡಿಸುವನು. Who is the person God is going to satisfy with long life? ಆ ವ್ಯಕ್ತಿ ಯಾರಾಗಿದ್ದಾನೆ, ಅವನನ್ನು ದೇವರು ದೀರ್ಘಾಯುಷ್ಯದ ತೃಪ್ತಿಪಡಿಸುತ್ತಾನೆ. All 15 verses are there before that, very important. ಮತ್ತು ಅದಕ್ಕಿಂತ ಮುಂಚೆ 15 ವಚನಗಳಿದೆ, ಅವೆಲ್ಲವೂ ಬಹಳ ಪ್ರಾಮುಖ್ಯವಾಗಿದೆ. The most important is first verse. ಆದ್ರೆ ಎಲ್ಲದಕ್ಕಿಂತ ಬಹಳ ಪ್ರಾಮುಖ್ಯವಾದದ್ದೇನೆಂದರೆ ಅದು ಮೊದಲನೆಯ ವಚನ. Psalm 91 verse 1. ಕೀರ್ತನೆ 91 ಮೊದಲನೆಯ ವಚನ. He that dwelleth in the secret place of the Most High shall abide under the shadow of the Almighty. ಮಹೋನ್ನತನ ಆಶ್ರಯದಲ್ಲಿ ವಾಸಿಸುವವನು ಸರ್ವಶಕ್ತನ ನೆರಳಿನಲ್ಲಿ ವಿಶ್ರಮಿಸುವನು. Even abiding under the shadow of the Almighty, I'll teach maybe next week. ಸರ್ವಶಕ್ತನ ನೆರಳಿನಲ್ಲಿ ಇರುವಂತದ್ದು ನಾನು ಮುಂದಿನ ವಾರ ಹೇಳ್ತೇನೆ. But he that dwelleth in the secret place of the Most High will have a long life. ಮಹೋನ್ನತನ ಆಶ್ರಯದಲ್ಲಿ ವಾಸಿಸುವವನಿಗೆ ದೀರ್ಘಾಯುಷ್ಯ ಇರ್ತದೆ. Let me explain it again. ನಾನು ಮತ್ತೊಂದು ಸಾರಿ ಹೇಳ್ತೇನೆ. I told you where he is there, replace it with your name. ಮತ್ತು ಅಲ್ಲಿ ವಾಸಿಸುವವನು ಅವನು ಎಂಬುದಾಗಿ ಇರುವಾಗ ಆ ಒಂದು ಸ್ಥಳದಲ್ಲಿ ನಿಮ್ಮ ಹೆಸರನ್ನು ಹಾಕಿರಿ. So when I confess, I say Satyanand that dwelleth in the secret place of the Most High. ಮತ್ತು ಈಗ ನಾನು ಆ ಒಂದು ವಾಕ್ಯವನ್ನು ಹೇಳುವಾಗ ಮಹೋನ್ನತನ ಆಶ್ರಯದಲ್ಲಿ ವಾಸ ಮಾಡುವ ವಿನೋದ್ ಎಂಬುದಾಗಿ ಹೇಳ್ತೇನೆ. Hallelujah. Hallelujah. Are you with me? ನನ್ನೊಟ್ಟಿಗೆ ಇದ್ದೀರಾ? Say after me. Okay, the only when I say my name, don't tell my name, tell your name. ನೀವು ನನ್ನಿಂದ ಹೇಳುವಾಗ, ನನ್ನ ಹೆಸರು ನಾನು ಹೇಳುವಾಗ ನನ್ನ ಹೆಸರನ್ನು ಹೇಳ್ಬೇಡ್ರಿ, ನಿಮ್ಮ ಹೆಸರು ನೀವು ಹೇಳ್ಕೊಳ್ರಿ. Maybe I'll still split the sentence and I'll tell. ನಾನು ಆ ಒಂದು ಪದಗಳನ್ನು ನಾನು ವಿಭಾಗ ಮಾಡಿ ಹೇಳ್ತೇನೆ. Is it okay?
Say, okay, when I say Satyanand, don't say Satyanand, tell your name. ಮತ್ತು ಸತ್ಯಾನಂದ ಎಂಬುದಾಗಿ ಹೇಳುವಾಗ ಸತ್ಯಾನಂದ ಎಂಬುದಾಗಿ ಹೇಳ್ಬೇಡ್ರಿ, ನಿಮ್ಮ ಹೆಸರುಗಳನ್ನು ನೀವು ಹೇಳ್ರಿ. Okay, Satyanand the dwelleth. ನನ್ನ ಹೆಸರು ಬೇಡಪ್ಪ, ನಿನ್ನ ಹೆಸರು ಹಾಕ. Okay, ಇನ್ನೊಂದು ಸಾರಿ, Satyanand the dwelleth in the secret place of the Most High. ಮಹೋನ್ನತನ ಆಶ್ರಯದಲ್ಲಿ ವಾಸ ಮಾಡುವ ವಿನೋದ್. Now you got it. See, now we should know how to dwell in the secret place. ನಮಗೆ ಗೊತ್ತಿರಬೇಕು ಈ ರಹಸ್ಯದಲ್ಲಿ ವಾಸ ಮಾಡುವುದು ಹೇಗೆ ಎಂಬುದಾಗಿ. When you are in secret place, you are safe. ನೀವು ರಹಸ್ಯವಾದ ಸ್ಥಳದಲ್ಲಿರುವಾಗ ನೀವು ಸುರಕ್ಷಿತರಾಗಿರ್ತೀರಿ. No virus can touch you. ಯಾವುದೇ ವೈರಸ್ ನಿಮಗೆ ಮುಟ್ಟುವುದಿಲ್ಲ. No sickness can touch you. ಯಾವ ರೋಗ ನಿಮಗೆ ಮುಟ್ಟುವುದಿಲ್ಲ. Death cannot come. ಮರಣವು ಬರಕ್ಕಾಗಲ್ಲ. This secret place is not a physical structure. ಈ ರಹಸ್ಯವಾದ ಸ್ಥಳ ಎಂಬುದಾಗಿ ಹೇಳುವಾಗ ಇದು ಒಂದು ಭೌತಿಕವಾದ ನೋಡುವಂತ ಸ್ಥಳ ಅಲ್ಲ. This is not your prayer room. ಇದು ನಿಮ್ಮ ಪ್ರಾರ್ಥನೆ ಕೋಣೆ ಕೂಡ ಅಲ್ಲ. Hallelujah. Hallelujah. This is spiritual. ಇದು ಆತ್ಮಿಕವಾದದ್ದು. Job says nobody knows what is his secret place. ಮತ್ತು ಯೋಬನ್ ಹೇಳ್ತಾನೆ ಆ ರಹಸ್ಯ ಸ್ಥಳವು ಯಾರಿಗೂ ಗೊತ್ತಿಲ್ಲ. Birds don't know where it is, animals don't know where it is, no man knows where it is. ಹಕ್ಕಿಗಳಿಗೂ ಗೊತ್ತಿಲ್ಲ, ಪ್ರಾಣಿಗೂ ಗೊತ್ತಿಲ್ಲ, ಯಾವ ಮನುಷ್ಯನಿಗೂ ಆ ರಹಸ್ಯವಾದ ಸ್ಥಳ ಗೊತ್ತಿಲ್ಲ ಎಂಬುದಾಗಿ. Only God knows the secret place. ಆ ಒಂದು ಸ್ಥಳ ದೇವರಿಗೆ ಮಾತ್ರ ಗೊತ್ತು. Hallelujah. Hallelujah. What is this? I tell you, if you, every Christian gets the revelation of Psalm 91 verse 1, it's more than enough. ಮತ್ತು ಪ್ರತಿಯೊಬ್ಬ ಕ್ರೈಸ್ತನು ಕೀರ್ತನೆ 91ನೇ ಅಧ್ಯಾಯ ಮೊದಲನೇ ವಚನದ ಪ್ರಕಟಣೆ ಜ್ಞಾನ ಹೊಂದಿಕೊಳ್ಳುವುದಾದ್ರೆ ಅದು ಸಾಕಾಗಿದೆ. One verse we understand more than enough. ಒಂದು ವಚನ ಅರ್ಥವಾದ್ರೆ ಅದು ಸಾಕಾಗಿದೆ. What is the secret place? ಆ ರಹಸ್ಯವಾದ ಸ್ಥಳ ಏನಾಗಿದೆ? How can I get there? ನಾನು ಅಲ್ಲಿ ಹೇಗೆ ಹೋಗಕ್ಕೆ ಸಾಧ್ಯ? See, in the olden movies, enemies will come and attack the palace. They will come inward, they will take everybody as captives, but the king will escape. ಮತ್ತು ಹಳೆಯ ಒಂದು ಫಿಲ್ಮ್ಗಳಲ್ಲಿ ವೈರಿಗಳು ಒಂದು ಅರಮನೆ ಒಂದು ದೇಶದೊಟ್ಟಿಗೆ ಯುದ್ಧ ಮಾಡಕ್ಕೆ ಹೋಗುವಾಗ ಮತ್ತು ಅವರು ಅರಮನೆಯನ್ನು ಪ್ರವೇಶ ಮಾಡಿ ಅಲ್ಲಿ ಎಲ್ಲರನ್ನು ಸೆರೆಯಾಳಾಗಿ ತೆಗೆದುಕೊಳ್ತಾರೆ. ಅರಸನು ಮಾತ್ರ ತಪ್ಪಿಸಿಕೊಳ್ತಾನೆ. Only king will escape. ಅರಸನು ಮಾತ್ರ ತಪ್ಪಿಸಿಕೊಳ್ತಾನೆ. He will have some tunnel inside the palace which will take him out to the secret place where enemy cannot see it, enemy cannot touch him, enemy cannot enter. ಮತ್ತು ಅರಮನೆಯಲ್ಲಿ ಮತ್ತು ಅರಸನಿಗಾಗಿ ಒಂದು ಸುರಂಗ ಮಾರ್ಗ ಇರ್ತದೆ. ಆ ಸುರಂಗ ಮಾರ್ಗ, ಆ ಒಂದು ಮಾರ್ಗದ ಮೂಲಕ ಆತನು ರಹಸ್ಯವಾದ ಸ್ಥಳಕ್ಕೆ ಹೋಗ್ತಾನೆ ಮತ್ತು ಆ ಸ್ಥಳವು ವೈರಿ ನೋಡಕ್ಕಾಗಲ್ಲ, ವೈರಿ ಮುಟ್ಟಕ್ಕಾಗಲ್ಲ. Maybe the tunnel is behind one painting. ಮತ್ತು ಆ ಸುರಂಗ ಮಾರ್ಗ ಒಂದು ಚಿತ್ರದ ಹಿಂದೆ ಇರ್ತದೆ. To see outside only painting will be there. ಹೊರಗಡೆ ನೋಡಿದ್ರೆ ಒಂದು ಚಿತ್ರ ಮಾತ್ರ ಕಾಣ್ತದೆ. Behind the painting there will be a tunnel. ಮತ್ತು ಆ ಚಿತ್ರದ ಒಳಗಡೆ ಒಂದು ದಾರಿ ಇರ್ತದೆ. Like that is a cross of Calvary for you and me. ಮತ್ತು ಅದರಂತೆ ನಿನಗೂ ನನಗೂ ಕಲ್ವಾರಿಯ ಕ್ರೂಜೆಯಾಗಿದೆ. Everybody knows Jesus died on the cross. ಪ್ರತಿಯೊಬ್ಬರಿಗೆ ಗೊತ್ತಿದೆ ಯೇಸು ಕ್ರೂಜೆ ಮೇಲೆ ಸತ್ತಿದ್ದಾನೆ ಎಂಬುದಾಗಿ. But what he has accomplished on the cross is very important. ಮತ್ತು ಆತನ ಕ್ರೂಜೆಯ ಮೇಲೆ ಯಾವುದನ್ನು ನೆರವೇರಿಸಿದ್ದಾನೋ ಅದು ಬಹಳ ಪ್ರಾಮುಖ್ಯವಾಗಿದೆ. What he has done for you, ಮತ್ತು ನಿನಗಾಗಿ ಏನನ್ನು ಮಾಡಿದ್ದಾನೆ, what he has done for your health, ನಿನ್ನ ಆರೋಗ್ಯಕ್ಕಾಗಿ ಏನನ್ನು ಮಾಡಿದ್ದಾನೆ, what he has done for your wealth, ನಿಮ್ಮ ಸಂಪತ್ತಿಗಾಗಿ ಏನನ್ನು ಮಾಡಿದ್ದಾನೆ, what he has done for your success, ನಿನ್ನ ಯಶಸ್ಸಿಗಾಗಿ ಏನನ್ನು ಮಾಡಿದ್ದಾನೆ, what he has done for a peace in your family, ನಿನ್ನ ಕುಟುಂಬದಲ್ಲಿರುವಂತ ಸಮಾಧಾನಕ್ಕಾಗಿ ಏನನ್ನು ಮಾಡಿದ್ದಾನೆ. all that what he has accomplished, ಅವೆಲ್ಲವುಗಳಿಗಾಗಿ ಆತನು ಏನೆಲ್ಲ ಮಾಡಿದ್ದಾನೋ, when I keep receiving that revelation, ಆ ಪ್ರಕಟಣೆ ಜ್ಞಾನವನ್ನು ನಾನು ಹೊಂದಿಕೊಳ್ತಾ ಇರುವಾಗ, keep learning, ಅದನ್ನು ಕಲಿತಾ ಇರುವಾಗ I get into the tunnel. ನಾನು ಆ ಸುರಂಗ ಮಾರ್ಗದೊಳಗಿಂದ ನಾನು ಹೋಗ್ತಾ ಇರ್ತೇನೆ. The more I hear about cross, ಆ ಕ್ರೂಜೆಯ ಬಗ್ಗೆ ಹೆಚ್ಚಾಗಿ ಕೇಳ್ತಾ ಇರುವಾಗ, the more I believe, ನಾನು ಹೆಚ್ಚಾಗಿ ನಂಬ್ತಾ ಇರುವಾಗ, I come to that secret place. ನಾನು ಆ ರಹಸ್ಯ ಸ್ಥಳದಲ್ಲಿ ಬರ್ತಾ ಇರ್ತೇನೆ. I come to the safe place. ಆ ಸುರಕ್ಷಿತವಾದ ಸ್ಥಳದಲ್ಲಿ ನಾನು ಇರ್ತೇನೆ. No devil can touch you. ಯಾವ ಒಂದು ಸೈತಾನನು ಮುಟ್ಟಕ್ಕಾಗಲ್ಲ. Hallelujah. Hallelujah. So have a desire to know what
Christ has done on the cross. ಮತ್ತು ಒಂದು ಆಸೆ ನಿಮ್ಮಲ್ಲಿ ಇರಲಿ, ನಿಮಗಾಗಿ ಕ್ರಿಸ್ತನ ಕ್ರೂಜೆ ಮೇಲೆ ಯಾವುದನ್ನು ಮಾಡಿದನು ಅದನ್ನು ತಿಳಿದುಕೊಳ್ಳುವುದಕ್ಕಾಗಿ. What is that finished work of cross? ಮತ್ತು ಕ್ರಿಸ್ತನ ಕ್ರೂಜೆ ಮೇಲೆ ಮಾಡಿ ಮುಗಿಸಿದ ಕಾರ್ಯ ಏನಾಗಿದೆ? See, we all have a problem. ಮತ್ತು ಎಲ್ಲರಲ್ಲಿ ಸಮಸ್ಯೆಗಳಿದೆ, We all have challenges. ಎಲ್ಲರಲ್ಲಿ ಸವಾಲುಗಳಿದೆ. The solution is ಅಲ್ಲಿ ಪರಿಹಾರ ಏನೆಂದರೆ what Christ has done on the cross. ಕ್ರಿಸ್ತನ ಕ್ರೂಜೆಯ ಮೇಲೆ ಯಾವುದನ್ನು ಮಾಡಿದ್ದಾನೆ. Hallelujah. Hallelujah. That is why I said look at the cross. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಕ್ರೂಜೆಯ ಕಡೆಗೆ ನೋಡಬೇಕು. It is like a painting in the palace. ಅದು ಅರಮನೆಯಲ್ಲಿ ಒಂದು ಚಿತ್ರದ ಹಾಗೆ. Those revelation knowledge. ಆ ಒಂದು ಪ್ರಕಟಣೆ ಜ್ಞಾನಗಳು Everybody needs it. Everyone needs it. ಪ್ರತಿಯೊಬ್ಬರಿಗೆ ಬೇಕಾಗಿದೆ. It's not enough. You know what I know till today is not enough. ಇಲ್ಲಿಯ ತನಕ ನನಗೇನೆಲ್ಲ ಗೊತ್ತಿದೆಯೋ ಅದು ಸಾಕಾಗುವುದಿಲ್ಲ. Today I will show you one scripture. It will blow your mind. ಇವತ್ತು ಒಂದು ವಾಕ್ಯವನ್ನು ತೋರಿಸ್ತೇನೆ, ನಿಮ್ಮ ಮನಸ್ಸಿಗೆ ಮೀರಿ ಹೋಗ್ತದೆ ಆ ವಾಕ್ಯ. Hallelujah. Hallelujah. It's not enough. ಅದು We ಸಾಕಾಗುವುದಿಲ್ಲ. have to learn. ನಾವು ಅದನ್ನು ಕಲಿಯಬೇಕು. Hallelujah. Hallelujah. Now, you know, when praise you, Jesus. This blood covenant is very important for us. ಈ ರಕ್ತದ ಒಡಂಬಡಿಕೆ ಬಹಳ ಪ್ರಾಮುಖ್ಯವಾಗಿದೆ. In the beginning, God and man were together. ಆದಿಯಲ್ಲಿ ದೇವರು ಮತ್ತು ಮನುಷ್ಯನು ಒಂದಾಗಿದ್ದರು. No sin, ಪಾಪವಿರಲಿಲ್ಲ, no sickness, ರೋಗವಿರಲಿಲ್ಲ, no death. ಮರಣವಿರಲಿಲ್ಲ. Sin separated man from God. ಮತ್ತು ಪಾಪವು ಮನುಷ್ಯನನ್ನು ದೇವರಿಂದ ಬೇರೆ ಮಾಡಿತು. The result, sickness came. ಅದರ ಫಲಿತಾಂಶದಿಂದ ರೋಗ ಬಂತು, Death came. ಮರಣ ಬಂತು, Poverty, ಬಡತನ ಬಂತು, family, problems. ಕುಟುಂಬದ ಸಮಸ್ಯೆಗಳು ಬಂದವು. Everything came because of separation. ಮತ್ತು ಅಲ್ಲಿ ಬೇರ್ಪಡೆಯಾಗಿರುವ ಕಾರಣ ಪ್ರತಿಯೊಂದು ಸಮಸ್ಯೆಗಳು ಬಂದವು. Sin ruled in man's life. ಪಾಪವು ಮನುಷ್ಯನ ಜೀವಿತದ ಮೇಲೆ ಆಳ್ತಾ ಇತ್ತು. Man was caught up in sin. ಮತ್ತು ಮನುಷ್ಯನು ಪಾಪದಲ್ಲಿ ಸಿಕ್ಕಿಕೊಂಡಿದ್ದನು. But thank God for the blood of Jesus. ಆದರೆ ಯೇಸುವಿನ ರಕ್ತಕ್ಕಾಗಿ ದೇವರಿಗೆ ವಂದನೆ. God redeemed us. ದೇವರು ನಮಗೆ ಬಿಡುಗಡೆ ಮಾಡಿದನು. Hallelujah. Hallelujah. We have read, last time, don't turn your Bible, Ephesians 1:7. In Christ we all are redeemed through his blood. ಮತ್ತು ನಾವು ಎಲ್ಲರೂ ಕಳೆದ ವಾರ ಓದಿದ್ದೇವೆ ಎಫೆಸದವರಿಗೆ 1ನೇ ಅಧ್ಯಾಯ 7ನೇ ವಚನ. ನಾವು ಯೇಸು ಕ್ರಿಸ್ತನಲ್ಲಿ ಆತನ ರಕ್ತದ ಮೂಲಕ ನಾವು ಬಿಡುಗಡೆಯನ್ನು ಪಡೆದುಕೊಂಡಿದ್ದೇವೆ. In Christ I have received redemption through his blood. ಕ್ರಿಸ್ತನಲ್ಲಿ ಆತನ ರಕ್ತದ ಮೂಲಕ ನಾನು ಬಿಡುಗಡೆಯನ್ನು ಹೊಂದಿದ್ದೇನೆ. In Ephesians 1st chapter verse 7 Paul writes it. ಮತ್ತು ಎಫೆಸ 1ನೇ ಅಧ್ಯಾಯ 7ನೇ ವಚನದಲ್ಲಿ ಪೌಲ ಹೇಳ್ತಾನೆ. Then he is explaining what is his redemption. ಮತ್ತು ನಂತರ ಆತನು ಆ ಬಿಡುಗಡೆ ವಿಮೋಚನೆ ಏನೆಂಬುದಾಗಿ ವಿವರಣೆ ಕೊಡ್ತಾನೆ. How this redemption took place. ಈ ವಿಮೋಚನೆ ಅಥವಾ ಬಿಡುಗಡೆ ಅನ್ನುವಂಥದ್ದು ಹೇಗೆ ಆಯಿತು. How bad was our condition. ಮತ್ತು ನಮ್ಮ ಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು. Now how better we have become. ಮತ್ತು ಎಷ್ಟು ಉತ್ತಮರಾಗಿ ಈಗ ನಾವು ಮಾಡಲ್ಪಟ್ಟಿದ್ದೇವೆ. Ephesians 2nd chapter ಎಫೆಸದವರಿಗೆ 2ನೇ ಅಧ್ಯಾಯ verse 2 and 3. 2 ಮತ್ತು 3ನೇ ವಚನ. Where in time past you walked according to the course of this world, according to the prince of the power of the air, the spirit that now worketh in the children of disobedience, among whom also we all had our conversation in times past, in the lust of our flesh, fulfilling the desires of the flesh and of the mind, were by nature children of wrath, even as others. ಆಗ ನೀವು ಅದರಲ್ಲಿ ಇಹಲೋಕದ ಆಚಾರಕ್ಕೆ ಅನುಸಾರವಾಗಿಯೂ ಅವಿಧೇಯತೆಯ ಮಕ್ಕಳಲ್ಲಿ ಈಗ ಕೆಲಸ ನಡೆಸುವ ವಾಯುಮಂಡಲದ ಆತ್ಮನಿಗನುಸಾರವಾಗಿ ನಡೆದುಕೊಂಡಿರಿ. ಇಂದೊಮ್ಮೆ ನಾವೆಲ್ಲರೂ ಅವರೊಂದಿಗೆ ನಮ್ಮ ದೇಹದ ಆಶೆಗಳ ಪ್ರಕಾರ ಜೀವಿಸುತ್ತಿದ್ದಾಗ ಮನಸ್ಸಿನ ಹಾಗೂ ಶರೀರದ ಆಶೆಗಳನ್ನು ನೆರವೇರಿಸುತ್ತಾ ನಡೆದು ಉಳಿದವರಂತೆ ಸ್ವಾಭಾವಿಕವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. That was a very pitiable condition. ಅದು ಬಹಳ ಕೆಟ್ಟದಾದ ಪರಿಸ್ಥಿತಿಯಾಗಿತ್ತು. Life without God. ದೇವರಿಲ್ಲದೆ ಇರುವಂತ ಜೀವಿತ. Life without God, we were
dead in sins and trespasses. ಮತ್ತು ದೇವರಲ್ಲದ ಜೀವಿತ ಅದು ಪಾಪ ಮತ್ತು ಅಪರಾಧಗಳಲ್ಲಿ ಸತ್ತಂತ ಜೀವಿತವಾಗಿತ್ತು. We all were there, ನಾವೆಲ್ಲರೂ ಆ ಸ್ಥಳದಲ್ಲಿದ್ದೆವು, fulfilling the lust of the flesh, ಶರೀರದ ಆಸೆಗಳನ್ನು ಪೂರೈಸ್ತಾ ಇದ್ದೆವು, desires of the flesh. ಮತ್ತು ಈ ಒಂದು ಶಾರೀರಿಕ ಆಸೆಗಳು We don't want to do, we did it. ಯಾವುದನ್ನು ಮಾಡುವುದಕ್ಕೆ ಬಯಸುವುದಿಲ್ಲವೋ ಅವುಗಳನ್ನು ಮಾಡ್ತಾ ಇದ್ದೆವು, Because we were under sin. ಯಾಕಂದರೆ ನಾವು ಪಾಪದ ಕೆಳಗಡೆ ಇದ್ದೆವು. But thank God for the blood of Jesus. ಆದರೆ ಯೇಸುವಿನ ರಕ್ತಕ್ಕಾಗಿ ದೇವರಿಗೆ ವಂದನೆ. Where the Bible says ಇಲ್ಲಿ ಬೈಬಲ್ ಹೇಳ್ತದೆ in verse 13, 13ನೇ ವಚನದಲ್ಲಿ, but now in Christ Jesus, who sometimes were far off, are made nigh by the blood of Christ. ಮೊದಲು ದೂರವಾಗಿದ್ದ ನೀವು ಈಗ ಕ್ರಿಸ್ತ ಯೇಸುವಿನಲ್ಲಿ ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. Hallelujah. ಹಾಲೆಲೂಯಾ. That time we were far, ಮತ್ತು ಆ ಸಮಯದಲ್ಲಿ ನೀವು ದೂರವಾಗಿದ್ದೀರಿ, far from God. ದೇವರಿಂದ ದೂರವಾಗಿದ್ದೀರಿ. But now you are nearer to God ಆದರೆ ಇವಾಗ ನೀವು ದೇವರ ಸಮೀಪದಲ್ಲಿದ್ದೀರಿ by the blood of Jesus. ಯೇಸು ಕ್ರಿಸ್ತನ ರಕ್ತದ ಮೂಲಕ. Amen. Say, now I am nearer to God by the blood of Jesus. ಈಗ ನಾನು ಯೇಸು ಕ್ರಿಸ್ತನ ರಕ್ತದ ಮೂಲಕ ದೇವರ ಸಮೀಪದಲ್ಲಿ ಇದ್ದೇನೆ. That time we were far. ಆ ಸಮಯದಲ್ಲಿ ದೂರವಾಗಿದ್ದೆವು. We were doing what we don't want to do. ಯಾವುದನ್ನು ಮಾಡುವುದಕ್ಕೆ ಇಷ್ಟವಿಲ್ಲವೋ ಅಂತ ಕಾರ್ಯಗಳನ್ನು ಮಾಡ್ತಾ ಇದ್ದೆವು. We were like a slaves. ಮತ್ತು ನಾವು ಗುಲಾಮರಂತೆ ಇದ್ದೆವು. You know, if slave has to be redeemed, money has to be paid. ಒಂದು ವೇಳೆ ಗುಲಾಮರಿಗೆ ಬಿಡಿಸಬೇಕಾದರೆ ಅದಕ್ಕೆ ನಾವು ಹಣ ಕೊಟ್ಟು ಬಿಡಿಸಬೇಕಾಗ್ತಾ ಇತ್ತು. Jesus redeemed us by paying the price. ಯೇಸು ಕ್ರಿಸ್ತನು ನಮಗೆ ಬಿಡುಗಡೆ, ಆತನು ಬೆಲೆಯಿಂದ ಬಿಡುಗಡೆ ಮಾಡಿದ್ದಾನೆ. He didn't pay money. ಆತನು ಹಣವನ್ನು ಕೊಡಲಿಲ್ಲ. He didn't pay silver and gold. ಆತನು ಬೆಳ್ಳಿ ಬಂಗಾರವನ್ನು ಕೂಡ ಕೊಡಲಿಲ್ಲ. He shed his own blood. ಆತನು ತನ್ನ ಸ್ವಂತ ರಕ್ತವನ್ನೇ ಕೊಟ್ಟನು. Hallelujah. Hallelujah. Now you are purchased. ಈಗ ನೀವು ಖರೀದಿ ಮಾಡಲ್ಪಟ್ಟಿದ್ದೀರಿ. Say, now I am purchased. ಈಗ ನಾನು ಖರೀದಿ ಮಾಡಲ್ಪಟ್ಟಿದ್ದೇನೆ. See, he has not only purchased your spirit, he has purchased your body also. ಆತ ನಿಮ್ಮ ಆತ್ಮವನ್ನು ಮಾತ್ರ ಖರೀದಿ ಮಾಡುವುದಲ್ಲದೆ ನಿಮ್ಮ ದೇಹವನ್ನು ಕೂಡ ಖರೀದಿ ಮಾಡಿದ್ದಾನೆ. We were far. ನಾವು ದೂರವಾಗಿದ್ದೆವು, Now we came near. ನಾವೀಗ ಸಮೀಪದಲ್ಲಿ ಬಂದೇವೆವು. How near we are? ಈಗ ನಾವು ಎಷ್ಟು ಸಮೀಪದಲ್ಲಿದ್ದೇವೆ? 1 Corinthians 1ನೇ ಕೊರಿಂಥ 6th chapter 6ನೇ ಅಧ್ಯಾಯ verse 17. 17ನೇ ವಚನ. But he that is joined unto the Lord is one spirit. 1ನೇ ಕೊರಿಂಥ 6ನೇ ಅಧ್ಯಾಯ 17ನೇ ವಚನ. ಆದರೆ ಕರ್ತನೊಂದಿಗೆ ಅನ್ಯೋನ್ಯತೆಯಲ್ಲಿರುವವನು ಆತನೊಂದಿಗೆ ಆತ್ಮ ಸಂಬಂಧವಾಗಿ ಒಂದಾಗಿರುತ್ತಾನೆ. Hallelujah. ಹಾಲೆಲೂಯಾ. Look here. ಈ ಕಡೆ ನೋಡ್ರಿ, I'll explain. ನಾನು ಇದನ್ನು ವಿವರಿಸ್ತೇನೆ. Sin separated man. ಪಾಪವು ಮನುಷ್ಯನನ್ನು ಬೇರೆ ಮಾಡಿತು. Blood of Jesus purchased man. ಯೇಸು ಕ್ರಿಸ್ತನ ರಕ್ತವು ಮತ್ತೆ ಮನುಷ್ಯನಿಗೆ ಖರೀದಿ ಮಾಡಿತು, Brought nearer to God. ದೇವರ ಸಮೀಪದಲ್ಲಿ ತಂತು. How? ಎಷ್ಟು? My spirit and God's spirit is united. ನನ್ನ ಆತ್ಮ ದೇವರ ಆತ್ಮ ಒಂದಾಗಿದೆ. Your spirit and God's spirit is united. ನಿನ್ನ ಆತ್ಮ ದೇವರ ಆತ್ಮ ಒಂದಾಗಿದೆ. Hallelujah. ಹಾಲೆಲೂಯಾ. Why? ಯಾಕೆ? Jesus paid the price. ಯೇಸು ಅದಕ್ಕೆ ಬೆಲೆಯನ್ನು ಕಟ್ಟಿದ್ದಾನೆ. Amen. Are you happy? ಸಂತೋಷವಾಗಿದ್ದೀರಾ? Say, my spirit and God's spirit is united. ನನ್ನ ಆತ್ಮ ದೇವರ ಆತ್ಮ ಒಂದಾಗಿದೆ. See, what we see today is only a body. ಮತ್ತು ಇವತ್ತು ನೀವು ನೋಡುವಂತದ್ದು ಕೇವಲ ಅದು ದೇಹ ಅಥವಾ ಶರೀರವಾಗಿದೆ. But there is a spirit. ಆದ್ರೆ ಒಳಗಡೆ ಆತ್ಮ ಇದೆ. Hallelujah. Hallelujah. And to live in this earth, we need a body. ಮತ್ತು ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ನಮಗೆ ಶರೀರ ಬೇಕು. But we have a spirit inside. ಆದ್ರೆ ಒಳಗಡೆ ಆತ್ಮ ಇದೆ. So Paul says, ಅದಕ್ಕಾಗಿ ಪೌಲನು ಹೇಳ್ತಾನೆ verse 18, 18ನೇ ವಚನದಲ್ಲಿ, flee fornication. Every sin that a man does is without the body, but he that committeth fornication sinneth against his own body.
ಜಾರತ್ವದಿಂದ ದೂರವಾಗಿ ಓಡಿ ಹೋಗಿರಿ. ಮನುಷ್ಯನು ಮಾಡುವ ಇತರ ಎಲ್ಲ ಪಾಪಗಳು ಅವನ ದೇಹದ ಹೊರಗಿರುತ್ತವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ವಿರುದ್ಧವಾಗಿ ಪಾಪ ಮಾಡುವವನಾಗಿದ್ದಾನೆ. Every verse is connected. ಪ್ರತಿಯೊಂದು ವಚನವು ಒಂದಕ್ಕೊಂದು ಸಂಬಂಧವಿದೆ. Our spirit and God's spirit is united. ನಮ್ಮ ಆತ್ಮ ದೇವರ ಆತ್ಮ ಒಂದಾಗಿದೆ. So Paul says, flee fornication. ಅದಕ್ಕಾಗಿ ಪೌಲ್ ಹೇಳ್ತಾರೆ, ಜಾರತ್ವದಿಂದ ದೂರವಾಗಿ ಓಡಿ ಹೋಗಿರಿ. Run away from adultery. ಆ ಒಂದು ವ್ಯಭಿಚಾರದಿಂದ ದೂರವಾಗಿ ಓಡಿ ಹೋಗ್ರಿ. Every sin that man commits is without body. ಮತ್ತು ಮನುಷ್ಯನು ಮಾಡುವ ಎಲ್ಲ ಪಾಪಗಳು ದೇಹದಿಂದ ಹೊರಗಡೆ ಇರ್ತದೆ. But when he commits fornication, he sins against his own body. ಮತ್ತು ಒಂದು ವೇಳೆ ಆತನು ಜಾರತ್ವ ಮಾಡುವುದಾದ್ರೆ ಈ ಜಾರತ್ವ ತನ್ನ ಸ್ವಂತ ದೇಹದ ವಿರುದ್ಧವಾಗಿದೆ. You know, this body is so important. ಈ ದೇಹ ಬಹಳ ಪ್ರಾಮುಖ್ಯವಾಗಿದೆ. This body is purchased by the blood of Jesus. ಈ ದೇಹ ಯೇಸು ಕ್ರಿಸ್ತನ ರಕ್ತದ ಮೂಲಕ ಖರೀದಿ ಮಾಡಲ್ಪಟ್ಟಿದೆ. We can't do whatever we want. ಮತ್ತು ನಮಗೆ ಏನೆಲ್ಲ ಬೇಕು ಅವುಗಳನ್ನೆಲ್ಲ ಮಾಡಕ್ಕಾಗಲ್ಲ. But the world says, ಆದ್ರೆ ಲೋಕ ಹೇಳ್ತದೆ, commit if you get a chance, no problem. ಅವಕಾಶ ಸಿಕ್ಕರೆ ನೀನು ಮಾಡು, ಪರವಾಗಿಲ್ಲ ಎಂಬುದಾಗಿ. Nothing will happen. ಏನು ಆಗುವುದಿಲ್ಲ. That is a lie of the devil. ಅದು ಸೈತಾನನ ಸುಳ್ಳಾಗಿದೆ. That is what Satan told Adam. Eat, nothing will happen. ಅದನ್ನೇ ಸೈತಾನನು ಕೂಡ ಆದಾಮನಿಗೆ ಹೇಳಿದ್ದಾನೆ, ತಿನ್ನು ಏನು ಆಗಲ್ಲ. That's what devil tell. Do, nothing will happen. ಮತ್ತು ಅದನ್ನೇ ಸೈತಾನ ಹೇಳ್ತಾನೆ, ಮಾಡು ಏನು ಆಗಲ್ಲ. But Bible says when we sin, we sin against our own body. ಆದ್ರೆ ಬೈಬಲ್ ಹೇಳ್ತದೆ, ಜಾರತ್ವ ಮಾಡುವಾಗ ಸ್ವಂತ ದೇಹಕ್ಕೆ ವಿರುದ್ಧವಾಗಿ ಮಾಡ್ತಾನೆ. Can we touch fire with this hand? ನಾವು ಈ ಕೈಗಳಿಂದ ಬೆಂಕಿ ಮುಟ್ಟಬಹುದಾ? Yes or no? ಹೌದಾ ಇಲ್ವಾ? ಎಷ್ಟು ದೊಡ್ಡ ಪ್ರಶ್ನೆ ಅಲ್ಲ, ತುಂಬಾ ಕಷ್ಟ ಆನ್ಸರ್ ಮಾಡೋದು. Can we touch fire with this hand? ಈ ಕೈಗಳಿಂದ ನಾವು ಬೆಂಕಿ ಮುಟ್ಟಬಹುದಾ? Why? ಯಾಕೆ? It will burn, it will hurt you. ಅದು ಸುಡುತ್ತದೆ, ಅದು ನೋವುಂಟು ಮಾಡ್ತದೆ. If you know fire will hurt you, you will not touch. ಆ ಬೆಂಕಿ ಅದು ನಿಮಗೆ ಗಾಯ ಮಾಡ್ತದ್ರೆ ನೀವು ಮುಟ್ಟಲ್ಲ. Yes or no? ಹೌದಾ ಇಲ್ವಾ? I remember when my daughter was just 2 years old. ಮತ್ತು ನನಗೆ ನೆನಪಿದೆ, ನನ್ನ ಮಗಳು 2 ವರ್ಷದವಳು ಆಗಿದ್ದಾಗ, when power cut occurs, we used to light candle. ಮತ್ತು ಕರೆಂಟ್ ಹೋದಾಗ ಆಕೆ ಕ್ಯಾಂಡಲ್ ಹಚ್ತಾ ಇದ್ದಳು. We used to light it. ನಾವು ಹಚ್ತಾ ಇದ್ವಿ. And she will try to go play with the fire. ಮತ್ತು ಆಕೆ ಬೆಂಕಿಯೊಟ್ಟಿಗೆ ಆಟ ಆಡೋದಕ್ಕೆ ಹೋಗುವುದಕ್ಕೆ ಬಯಸ್ತಾ ಇದ್ದಳು. When she goes near to the fire, we all will scream, don't touch, don't touch. ಮತ್ತು ಆ ಬೆಂಕಿ ಬಳಿಗೆ ಹೋಗಿ ಮುಟ್ಟುವುದಕ್ಕೆ ಹೋಗ್ತಾ ಇರುವಾಗ ನಾವು ಹೇಳ್ತಿದ್ವಿ, ಕೂಗ್ತಾ ಇದೀವಿ, ಮುಟ್ಟಬೇಡ ಮುಟ್ಟಬೇಡ ಅಂತ. So she knows whenever she is going to touch fire, we are going to scream. ಮತ್ತು ಆಕೆ ಗೊತ್ತು, ಯಾವಾಗ ಆಕೆ ಬೆಂಕಿ ಹತ್ರ ಹೋಗ್ತಾಳೋ ನಾವು ಕೂಗ್ತೇವಂತ. Every time we are screaming. ಪ್ರತಿ ಸರಿ ನಾವು ಕೂಗ್ತಾ ಇದ್ವಿ. So one day she is telling, Daddy, see, I am touching fire. ಮತ್ತು ಒಂದಿನ ನನಗೆ ಹೇಳ್ತಾಳೆ, ಅಪ್ಪ ನೋಡು, ನಾನು ಬೆಂಕಿಗೆ ಮುಟ್ತಾ ಇದ್ದೇನೆ. She thought I'll scream. ಮತ್ತು ಆಕೆ ಅನ್ಕೊಂಡು ನನಗೆ ಕೂಗ್ತೇನೆ. I said, touch. ನಾನು ಹೇಳಿದೆ ಮುಟ್ಟು. I'll touch you, see. ನಾ ಮುಟ್ತೀನಿ ನೋಡು. Touch, no problem. ನಾನು ಹೇಳಿದೆ ಪರವಾಗಿಲ್ಲ ಮುಟ್ಟು. So many times she's telling, I'm saying touch. ಎಷ್ಟೋ ಸಾರಿ ಆಕೆ ಹೇಳಿದ್ರೆ ನಾನು ಮುಟ್ತೇನೆ, ನಾನು ಹೇಳಿದೆ ಮುಟ್ಟು. That day she touched that fire, she'll never touch. She screamed like anything. ಮತ್ತು ಆ ದಿನ ಆಕೆ ಬೆಂಕಿ ಮುಟ್ಟಿದಳು, ಆಕೆ ಎಷ್ಟು ಕೂಗಿದಳು, ಮತ್ತೆ ಮುಟ್ಲೇ ಇಲ್ಲ. You understand? ನಿಮಗೆ ಅರ್ಥ ಆಗ್ತಾ ಇದೆಯಾ? You can play with fire, you can escape. ಬೆಂಕಿಯೊಟ್ಟಿಗೆ ಆಟ ಆಡಿ ತಪ್ಪಿಸಿಕೊಳ್ಳಬಹುದು. You can't play, with your body and escape. ನಿಮ್ಮ ದೇಹದೊಟ್ಟಿಗೆ ಆಟ ಆಡಿ ತಪ್ಪಿಸಿಕೊಳ್ಳಕ್ಕಾಗಲ್ಲ. This is not ordinary body. ಇದು ಒಂದು ಸಾಮಾನ್ಯವಾದ ದೇಹವಲ್ಲ. This is temple of God. ಇದು ದೇವರ ಆಲಯವಾಗಿದೆ. That is why Paul says, ಅದಕ್ಕಾಗಿ ಪೌಲ್ ಹೇಳ್ತಾನೆ in verse 19 and 20, 19-20 ವಚನದಲ್ಲಿ, what know ye not that your body is a temple of the Holy Ghost which is in you, which you have of God, you are not your own, for you are bought with a price. Therefore glorify God in your body and in your spirit, which are God's. ದೇವರಿಂದ ನಿಮಗೆ ದೊರಕಿ ನಿಮ್ಮಲ್ಲಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ದೇವಾಲಯವಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ್ದರಿಂದ ನೀವು ನಿಮ್ಮ ದೇಹದಿಂದ ದೇವರನ್ನು ಮಹಿಮೆ ಪಡಿಸಿರಿ. Hallelujah. Hallelujah. Know ye not your body is temple of the Holy Spirit? ನಿನ್ನ ದೇಹವು ಪವಿತ್ರಾತ್ಮನಿಗೆ ದೇವಾಲಯವಾಗಿದೆ ಎಂಬುದಾಗಿ ನಿಮಗೆ ತಿಳಿಯುವುದಿಲ್ಲವೋ? Your body is temple of God. ನಿಮ್ಮ ದೇಹವು ದೇವರ ಆಲಯವಾಗಿದೆ. Say, my body is temple of God. ನನ್ನ ದೇಹ
ದೇವರ ಆಲಯವಾಗಿದೆ. God dwells inside. ದೇವರು ಒಳಗಡೆ ವಾಸ ಮಾಡ್ತಾನೆ. You are not your own. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. Don't say it is my will, I will do whatever you want. ನೀವು ಹೇಳಕ್ಕಾಗಲ್ಲ ನನ್ನ ಚಿತ್ತದ ಪ್ರಕಾರ ನಾನು ಮಾಡ್ತೇನೆ ಎಂಬುದಾಗಿ. You are bought with a price. ಮತ್ತು ನೀವು ಬೆಲೆಯಿಂದ ಖರೀದಿ ಮಾಡಲ್ಪಟ್ಟಿದ್ದೀರಿ. Glorify God in your spirit and in your body. ನಿಮ್ಮ ಶರೀರದ ಮೂಲಕ ನಿಮ್ಮ ಆತ್ಮದ ಮೂಲಕ ದೇವರನ್ನು ಮಹಿಮೆ ಪಡಿಸಿರಿ. Say, I am purchased by the blood of Jesus. I will glorify God in my spirit and in my body. ನಾನು ಯೇಸು ಕ್ರಿಸ್ತನ ರಕ್ತದ ಮೂಲಕ ಖರೀದಿ ಮಾಡಲ್ಪಟ್ಟಿದ್ದೇನೆ. ಆದ್ದರಿಂದ ನನ್ನ ಆತ್ಮದ ಮೂಲಕ ನನ್ನ ದೇಹದ ಮೂಲಕ ದೇವರನ್ನು ಮಹಿಮೆ ಪಡಿಸುವೆನು. See, when Jesus shed blood, he paid the price for your spirit and for your body. ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿ ಆತ ನಿಮ್ಮ ಆತ್ಮಕ್ಕಾಗಿ ನಿಮ್ಮ ದೇಹಕ್ಕಾಗಿ ಬೆಲೆಯನ್ನು ಕಟ್ಟಿದ್ದಾನೆ. So he can come and dwell inside. ಯಾಕಂದ್ರೆ ಆತನು ಬಂದು ಒಳಗಡೆ ವಾಸ ಮಾಡುವುದಕ್ಕಾಗಿ. He is the owner of the body. ಆತನು ದೇಹದ ಯಜಮಾನನಾಗಿದ್ದಾನೆ. Amen. So you buy a plot, then you can build a house. ಈಗ ನೀವು ಒಂದು ಪ್ಲಾಟ್ ಅನ್ನು ಖರೀದಿ ಮಾಡಿದ ಮೇಲೆ ಅಲ್ಲಿ ಮನೆ ಕಟ್ಟಕ್ಕೆ ಆಗ್ತದೆ. First you have to purchase it. ಮೊದಲು ನೀವು ಖರೀದಿ ಮಾಡಬೇಕು. God purchased our body. ದೇವರು ನಮ್ಮ ದೇಹವನ್ನು ಆತನು ಖರೀದಿ ಮಾಡಿದ್ದಾನೆ. So that he can dwell inside. ಯಾಕಂದ್ರೆ ಆತನು ಒಳಗಡೆ ವಾಸ ಮಾಡುವುದಕ್ಕಾಗಿ. It's very difficult for us to grasp how big is this God who dwells in this small body. ಮತ್ತು ಇದು ಅರ್ಥ ಮಾಡಿಕೊಳ್ಳುವುದಕ್ಕೆ ತುಂಬಾ ಕಷ್ಟವಾಗ್ತದೆ. ಇಷ್ಟು ದೊಡ್ಡದಾದ ದೇವರು ಹೇಗೆ ಈ ದೇಹದಲ್ಲಿ ವಾಸ ಮಾಡ್ತಾ ಇದ್ದಾನೆ ಎಂಬುದಾಗಿ. Very difficult. ಅದು ಬಹಳ ಕಷ್ಟ ಆಗ್ತದೆ. I always give this example. ನಾನು ಯಾವಾಗಲೂ ಉದಾಹರಣೆಯನ್ನು ಹೇಳ್ತೇನೆ. I'll repeat again. ನಾನು ಮತ್ತೊಂದು ಸಾರಿ ಹೇಳ್ತೇನೆ. There were two earthworms. ಮತ್ತು ಅಲ್ಲಿ 2 ಹುಳಗಳಿದ್ದುವು, ಮಣ್ಣಿನ ಹುಳಗಳು. Recently married. ಅವು ಸ್ವಲ್ಪ ದಿನಗಳಿಂದ ಮದುವೆ ಆಗಿರ್ತದೆ. It's a big family it is. ಅದು ದೊಡ್ಡ ಕುಟುಂಬವಾಗಿರ್ತದೆ. Morning that husband went out for walking. ಮುಂಜಾನೆ ಗಂಡನು ಆತನು ವಾಕಿಂಗ್ ಆಗಿ ಹೋಗ್ತಾನೆ. It's a imagination. Okay, try to imagine now. ಇದು ಒಂದು ಕಲ್ಪನೆ ಮಾಡಿಕೊಳ್ಳುವಂಥದ್ದು. ನೀವು ಸಹ ಇದನ್ನು ಊಹೆ ಮಾಡಿಕೊಳ್ಳ್ರಿ. When I say earthworm should come in your mind. ಈಗ ನಾನು ಮಣ್ಣಿನ ಹುಳಗಳಂತ ಹೇಳಿದಾಗ ನಿಮ್ಮ ತಲೆಯಲ್ಲಿ ಮಣ್ಣಿನ ಹುಳ ಬರಬೇಕು. And morning it crawls. Okay, it went on crawling for early morning. ಮತ್ತು ಅವು ಜರ್ಕೊಂಡು ನಡೀತಾವೆ. ಮುಂಜಾನೆ ಅವು ಹೋಗ್ತಾ ಇದ್ವು. Are you here? ಕೇಳ್ತಾ ಇದ್ದೀರಾ? So the mother got up and searched, where is my son? ಮತ್ತು ತಾಯಿ ಎದ್ದು ನೋಡ್ತಾಳೆ, ನನ್ನ ಮಗ ಎಲ್ಲಿದ್ದಾನೆ? Asked his wife, where is my son? ಮತ್ತು ಆತನ ಹೆಂಡತಿಗೆ ಕೇಳ್ತಾಳೆ, ಎಲ್ಲಿ ನನ್ನ ಮಗನು? Then wife said, your son has gone for walking. ಮತ್ತು ಆತನ ಹೆಂಡತಿ ಹೇಳ್ತಾಳೆ, ನಿನ್ನ ಮಗನು ವಾಕಿಂಗ್ ಹೋಗಿದ್ದಾನೆ. My son doesn't have this habit. ನನ್ನ ಮಗನಿಗೆ ಇದು ಹವ್ಯಾಸನೇ ಇಲ್ಲ. Why he started it? ಯಾಕೆ ಆತನು ಹೋಗ್ತಾ ಇದ್ದಾನೆ? They waited. He didn't return. ಅವರು ಕಾಯ್ದ್ರು, ಅದು ಬರ್ಲಿಲ್ಲ. Hello. No special inquiry is happening. ಈಗ ಒಂದು ವಿಶೇಷವಾದ ತನಿಖೆ ನಡೀತಾ ಇದೆ. What you did, why he is not coming? ಮತ್ತು ನೀನೇನು ಮಾಡಿದಿ, ಯಾಕೆ ಆತನು ಬರ್ತಾ ಇಲ್ಲ? Still he is not coming. ಇನ್ನೂ ಬರ್ತಾನೆ ಇಲ್ಲ. Now listen. ಕೇಳ್ರಿ. Please imagine. ಇದು ದಯಮಾಡಿ ಊಹಿಸ್ಕೊಳ್ರಿ. Somebody came and told her. ಯಾರೋ ಬಂದು ಆಕೆಗೆ ಹೇಳ್ತಾರೆ, your son is lying down there rolling in the ground. ಮತ್ತು ನಿನ್ನ ಮಗನು ಅಲ್ಲಿ ಆ ಒಂದು ಮೈದಾನದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ. What happened to my son? ನನ್ನ ಮಗನಿಗೆ ಏನಾಯಿತು? Your son has swallowed an elephant. ಮತ್ತು ನಿನ್ನ ಮಗನು ಒಂದು ಆನೆಯನ್ನು ನುಂಗಿದ್ದಾನೆ. Immediately both daughter-in-law and mother-in-law made a team, made kashayam and went. ಮತ್ತು ತಕ್ಷಣ ಮತ್ತು ಅತ್ತೆ ಸೊಸೆ ಇಬ್ಬರು ಏನ್ ಮಾಡ್ತಾರೆ, ಕಷಾಯ ಮಾಡ್ತಾರೆ. Where that fellow is singing a song. ಮತ್ತು ಅಲ್ಲಿ ಹೋಗಿ ನೋಡಿದ್ರೆ ಆತನ ಹಾಡಾಡ್ತಾ ಇದ್ದಾನೆ. See, when I say worm swallowed an elephant, you can't believe. ಈ ಚಿಕ್ಕ ಹುಳ ಆನೆಯನ್ನು ನುಂಗಿದೆ ಅಂದ್ರೆ ನಂಬಕ್ಕಾಗಲ್ಲ. It is impossible. ಅದು ಅಸಾಧ್ಯ. It should be a greatest miracle. ಅದು ದೊಡ್ಡವಾದ ಅದ್ಭುತ ಆಗಿರ್ತದೆ. ಆದ್ರೆ yes or no? ಹೌದಾ ಇಲ್ವಾ? I am talking something still bigger. ನಾನು ಅದಕ್ಕಿಂತ ದೊಡ್ಡದು ಮಾತಾಡ್ತಾ ಇದ್ದೇನೆ. Where the God, the creator, who says, heaven is my throne
and the earth is a footstool, comes and dwells inside an ordinary man. ಮತ್ತು ಸೃಷ್ಟಿಕರ್ತನಾದ ದೇವರು ಆತನು ತಾನೇ ಹೇಳ್ತಾನೆ, ಪರಲೋಕವು ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ ಅಂತ ಅಷ್ಟು ಹೇಳುವ ದೊಡ್ಡ ದೇವರು ನಮ್ಮ ದೇಹದಲ್ಲಿ ಬಂದು ವಾಸ ಮಾಡ್ತಾನೆ. He comes and dwells inside us. ಆತನು ಒಳಗಡೆ ಬಂದು ವಾಸ ಮಾಡ್ತಾನೆ. So this body is very special. ಅದಕ್ಕಾಗಿ ಈ ದೇಹ ಬಹಳ ವಿಶೇಷವಾದದ್ದು. God dwells in it. ದೇವರು ಒಳಗಡೆ ವಾಸ ಮಾಡ್ತಾನೆ. He has purchased it. ಇದನ್ನು ಖರೀದಿ ಮಾಡಿದ್ದಾನೆ. Amen. Hallelujah. You understand what I'm saying? ನಾಳೆ ಅರ್ಥ ಆಗ್ತದೆ ನಿಮಗೆ. You know what Paul wrote in Ephesians and Corinthians. ಎಫೆಸದಲ್ಲಿ ಕೊರಿಂಥದಲ್ಲಿ ಪೌಲನು ಯಾವುದನ್ನು ಬರೆದಿದ್ದಾನೋ, Job prophesied it thousands of years back. ಅದನ್ನು ಯೋಬನು ಸಾವಿರಾರು ವರ್ಷಗಳ ಹಿಂದೆ ಅದನ್ನು ಪ್ರವಾದನೆಯಾಗಿ ಹೇಳಿದ್ದಾನೆ. Now come with me to book of Job. ಯೋಬನ ಪುಸ್ತಕಕ್ಕೆ ಬನ್ರಿ. All of you turn your Bible. ಎಲ್ಲರೂ ಬೈಬಲ್ ಅನ್ನು ತಿರುಗಿಸ್ರಿ. 33rd chapter. 33ನೇ ಅಧ್ಯಾಯ. Verse 24, 25, 26. 24, 25, 26ನೇ ವಚನ. ಯೋಬ 33ನೇ ಅಧ್ಯಾಯ 24, 25, 26. This is a prophecy. Job did it, or in Job's time it was done, and it is about us. ಮತ್ತು ಇದು ಪ್ರವಾದನೆಯಾಗಿದೆ. ಯೋಬನ ಕಾಲದಲ್ಲಿ ಯೋಬನು ಮಾಡಿದ್ದು ಮತ್ತು ಇದು ನಮ್ಮ ಬಗ್ಗೆಯಾಗಿದೆ. Then he is gracious unto him and said, deliver him from going down to the pit. I have found a ransom. His flesh shall be fresher than a child. He shall return to the days of his youth. He shall pray unto God. He will be favorable unto him. He shall see his face with joy, for he will render unto man his righteousness. ದೇವರು ಆತನು ಅವನಿಗೆ ಕೃಪಾಳುವಾಗಿದ್ದು ಕುಣಿಗೆ ಇಳಿಯುವುದರಿಂದ ಅವನನ್ನು ಬಿಡಿಸುತ್ತಾನೆ. ನಾನು ವಿಮೋಚನೆಯ ಕ್ರಯವನ್ನು ಕಂಡುಕೊಂಡೆನು. ಆಗ ಅವನ ಶರೀರವು ಮಗುವಿನ ಶರೀರಕ್ಕಿಂತ ಮೃದುವಾಗಿರುವುದು. ಅವನು ತನ್ನ ಯೌವನ ದಿವಸಗಳಿಗೆ ತಿರುಗಿಕೊಳ್ಳುವನು. ಅವನು ದೇವರಿಗೆ ಬಿನ್ನಹ ಮಾಡುವನು. ಆತನು ಅವನಿಗೆ ಕೃಪಾಳುವಾಗಿರುವನು. ಅವನು ಆತನ ಮುಖವನ್ನು ಸಂತೋಷದಿಂದ ನೋಡುವನು. ಆತನು ಮನುಷ್ಯನಿಗೆ ತನ್ನ ನೀತಿಯನ್ನು ಅನುಗ್ರಹಿಸುವನು. I think Job's friend spoke it. ಇದು ಯೋಬನ ಸ್ನೇಹಿತರು ಮಾತಾಡಿದ್ದಾರೆ. It's in the Old Testament. ಅದು ಹಳೆ ಒಡಂಬಡಿಕೆಯಲ್ಲಿದೆ. It is about you and me. ಮತ್ತು ಅದು ನಿನ್ನ ಬಗ್ಗೆ ನನ್ನ ಬಗ್ಗೆ ಇದೆ. Hallelujah. Hallelujah. It says, then he is gracious unto, means God is gracious to man. ಅಲ್ಲಿ ಹೇಳ್ತದೆ ದೇವರು ಮನುಷ್ಯನಿಗೆ ಕೃಪಾಳುವಾಗಿದ್ದಾನೆ. He will deliver the man going to pit. ಕುಣಿಗೆ ಇಳಿಯುವುದರಿಂದ ಮನುಷ್ಯನನ್ನು ಬಿಡಿಸುತ್ತಾನೆ. Hallelujah. Hallelujah. God is gracious to man. God will deliver a man from hell. ದೇವರು ಮನುಷ್ಯನಿಗೆ ಕೃಪಾಳು ಆಗಿದ್ದಾನೆ. ದೇವರು ಮನುಷ್ಯನನ್ನು ಕುಣಿಗೆ ಬೀಳದಂತೆ ಆತನು ಬಿಡಿಸುತ್ತಾನೆ. Then he comes out with wonderful revelation. ಮತ್ತು ಇನ್ನೊಂದು ಪ್ರಕಟಣೆಯಿಂದ ಬರ್ತಾನೆ. I have found a ransom. ಮತ್ತು ಆ ವಿಮೋಚನೆಯ ಕ್ರಯವನ್ನು ನಾನು ಕಂಡುಕೊಂಡೆನು. Say, I have found a ransom. ನಾನು ವಿಮೋಚನೆಯ ಕ್ರಯವನ್ನು ಕಂಡುಕೊಂಡೆನು. The blood of Jesus was paid as a price for man. ಮತ್ತು ಯೇಸು ಕ್ರಿಸ್ತನ ರಕ್ತವು ಮನುಷ್ಯನ ಕ್ರಯಕ್ಕಾಗಿ ಬೆಲೆಗಾಗಿ ಕೊಡಲ್ಪಟ್ಟಿತು. For his body and for his spirit. ಮನುಷ್ಯನ ದೇಹಕ್ಕಾಗಿ ಮತ್ತು ಆತ್ಮಕ್ಕಾಗಿ. Hallelujah. Hallelujah. And both he has told here. ಮತ್ತು ಎರಡು ಆತನಲ್ಲಿ ಹೇಳಿದ್ದಾನೆ. Verse 25. 25ನೇ ವಚನ. Again this is for you and me. ಮತ್ತು ಮತ್ತೊಂದು ಸಾರಿ ಇದು ನನಗೂ ನಿನಗಾಗಿದೆ. For the man whom Jesus paid the price, how he will be. ಮತ್ತು ಯಾವ ಮನುಷ್ಯನಿಗಾಗಿ ಯೇಸು ರಕ್ತ ಸುರಿಸಿದ್ದಾನೋ ಅವನು ಹೇಗಿರ್ತಾನೆ. His flesh shall be fresher than a child's. He shall return to the days of his youth. ಅವನ ಶರೀರವು ಮಗುವಿನ ಶರೀರಕ್ಕಿಂತ ಮೃದುವಾಗಿರುವುದು. ಅವನು ತನ್ನ ಯೌವನ ದಿವಸಗಳಿಗೆ ತಿರುಗಿಕೊಳ್ಳುವನು. Hallelujah. Hallelujah. Look here. ಈ ಕಡೆ ನೋಡ್ರಿ. That's why I said, ಅದಕ್ಕಾಗಿ ನಾನು ಹೇಳಿದೆ, if you look at the cross, ನೀವು ಕ್ರೂಜೆಯ ಕಡೆಗೆ ನೋಡುವಾಗ and get the revelation of cross, ಆ ಕ್ರೂಜೆಯ ಪ್ರಕಟಣೆಯನ್ನು ಹೊಂದಿಕೊಳ್ಳುವಾಗ you get into the secret place. ಆ ರಹಸ್ಯವಾದ ಸ್ಥಳದಲ್ಲಿ ನೀವು ಹೋಗ್ತೀರಾ.
Jesus shed the blood, ಯೇಸು ರಕ್ತವನ್ನು ಸುರಿಸಿದ್ದಾನೆ, paid the price, ಮತ್ತು ಬೆಲೆಯನ್ನು ಕಟ್ಟಿದ್ದಾನೆ. and the Bible says, ಮತ್ತು ಬೈಬಲ್ ಹೇಳ್ತದೆ, your flesh shall be fresher than the child's. ನಿಮ್ಮ ಶರೀರ ಮಗುವಿನ ಶರೀರಕ್ಕಿಂತ ಮೃದುವಾಗಿರುವುದು. Amen. Say, my flesh shall be fresher than the child's. ನನ್ನ ಶರೀರ ಮಗುವಿನ ಶರೀರಕ್ಕಿಂತ ಮೃದುವಾಗಿರುವುದು. Have you ever seen child's face? ಮಕ್ಕಳ ಮುಖ ನೋಡಿದ್ದೀರಾ? Have you ever seen any wrinkle in child's face? ಆ ಮಕ್ಕಳ ಮುಖದಲ್ಲಿ ಮುದ್ದೆ ಇರ್ತದ? ಅವ ಚರ್ಮ ಮುದುಡಿಯಾಗಿರ್ತದ? Even if they cry, they look beautiful. ಅವರು ಅತ್ರು ಕೂಡ ಸುಂದರವಾಗಿ ಕಾಣ್ತಾರೆ. Yes or no? ಹೌದಾ ಇಲ್ವಾ? No wrinkle. ಅವ್ರ ಮುಖ ಮುದುಡಿಯಾಗಿರುವುದಿಲ್ಲ. Jesus shed blood and purchased your body, made it as a temple of God, and the Bible says your flesh shall be as child's flesh. ಯೇಸು ಕ್ರಿಸ್ತನು ತನ್ನ ರಕ್ತದ ಮೂಲಕ ನಿಮ್ಮ ದೇಹವನ್ನು ಕೂಡ ಆತನು ಖರೀದಿ ಮಾಡಿದ್ದಾನೆ. ಯಾಕಂದರೆ ನಿಮ್ಮ ಶರೀರ ಮಕ್ಕಳ ಶರೀರಕ್ಕಿಂತ ಮೃದುವಾಗಿರುವುದಕ್ಕಾಗಿ. Amen. Hallelujah. Hallelujah. Are you happy? ಸಂತೋಷವಾಗಿದ್ದೀರಾ? Keep your hand on your face and say this. ಈಗ ನಿಮ್ಮ ಕೈಯನ್ನು ನಿಮ್ಮ ಕಪಾಳ ಮೇಲೆ ಇಟ್ಟುಕೊಂಡು ಹೇಳ್ರಿ, my Jesus paid the price by shedding his blood. Today my flesh shall be fresher than the child's. ಯೇಸು ಕ್ರಿಸ್ತನು ನನ್ನ ದೇಹವನ್ನು ತನ್ನ ರಕ್ತದ ಮೂಲಕ ಖರೀದಿ ಮಾಡಿರುವ ಕಾರಣ ನನ್ನ ದೇಹವು ಮಗುವಿನ ದೇಹಕ್ಕಿಂತ ಮೃದುವಾಗಿರುವುದು. You know, keep saying it. I'll tell you, this word will become real. ಈ ವಾಕ್ಯ ಹೇಳ್ತಾ ಇರಿ, ಈ ವಾಕ್ಯ ನಿಜವಾಗಿ ಬಿಡುತ್ತದೆ. Then he says, he shall return to the days of his youth. ಮತ್ತು ಅಲ್ಲಿ ಹೇಳ್ತದೆ, ಅವನು ತನ್ನ ಯೌವನಕ್ಕೆ ತಿರುಗಿಕೊಳ್ಳುವನು. Amen. Who will return the days of his youth? ಯಾರು ಅವನ ಯೌವನಕ್ಕೆ ತಿರುಗಿಕೊಳ್ಳುವರು? Whom Jesus paid the price. ಯಾರಿಗಾಗಿ ಯೇಸು ಬೆಲೆ ಕಟ್ಟಿದ್ದಾನೋ he will return to the days of his youth. ಮತ್ತು ಅವನು ತನ್ನ ಯೌವನಕ್ಕೆ ತಿರುಗಿಕೊಳ್ಳುವನು. Say after me. Today I will return the days of my youth. ಇವತ್ತು ನಾನು ನನ್ನ ಯೌವನ ದಿನಗಳಿಗೆ ತಿರುಗಿಕೊಳ್ಳುವೆನು. Are you happy? ಸಂತೋಷವಾಗಿದ್ದೀರಾ? Why? ಯಾಕೆ? Jesus paid the price. ಯೇಸು ಬೆಲೆಯನ್ನು ಕಟ್ಟಿದ್ದಾನೆ. This is what David says, your youth will be renewed like an eagle. ಇದನ್ನೇ ದಾವೀದನು ಕೂಡ ಹೇಳ್ತಾನೆ, ನಿನ್ನ ಯೌವನವು ಅದ್ದಿಗೆ ಬರುವಂತೆ ತಿರುಗಿ ಬರಮಾಡಲ್ಪಡುತ್ತದೆ. Hallelujah. Hallelujah. Are you happy? ಸಂತೋಷವಾಗಿದ್ದೀರಾ? Yes, no, yes, no. ಹೌದಾ ಇಲ್ವಾ? Tell every day. ಪ್ರತಿದಿನ ಇದನ್ನು ಹೇಳ್ರಿ. I keep seeing it. ನಾನು ಇದನ್ನು ಹೇಳ್ತಾ ಇದ್ದೇನೆ. I think I really understood it maybe 4 months back or 5 months back when I started the long life message. ನಾನು ದೀರ್ಘಾಯುಷ ಸಂದೇಶವನ್ನು ನಾನು ಅದನ್ನು ಅಧ್ಯಯನ ಮಾಡ್ತಾ ಇರುವಾಗ 4-5 ತಿಂಗಳ ಹಿಂದೆ ಈ ವಾಕ್ಯವನ್ನು ನಾನು ಓದಿ ಅರ್ಥ ಮಾಡಿಕೊಂಡೆ. I tell every day. ನಾನು ಪ್ರತಿದಿನ ಇದನ್ನು ಹೇಳ್ತೇನೆ. My flesh ನನ್ನ ಶರೀರ shall be fresher than the child's. ಮಗುವಿನ ಶರೀರಕ್ಕಿಂತ ಮೃದುವಾಗಿರುವುದು. Today I am returning to my youth. ಇವತ್ತು ನನ್ನ ಯೌವನಕ್ಕೆ ನಾನು ತಿರುಗಿಕೊಳ್ತಾ ಇದ್ದೇನೆ. Hallelujah. Hallelujah. I'll tell you, you keep saying it, you will look better day by day. ನೀವು ಇದನ್ನು ಹೇಳ್ತಾ ಇರುವಾಗ ಪ್ರತಿ ದಿನವೂ ಉತ್ತಮವಾಗಿ ನೀವು ಕಾಣ್ತೀರಿ. Sometimes people put 20 years before photo and today's photo. ಮತ್ತು ಕೆಲವು ಜನ ಫೋಟೋ ಹಾಕ್ತಾರಲ್ಲ, 20 ವರ್ಷಗಳಿಂದ ಹೀಗಿದ್ದೆ ಈಗಾದೆ ಅಂತ. I challenge you. ನಾನು ನಿಮಗೆ ಸವಾಲ್ ಆಗ್ತೇನೆ. Say this for another 20 years. ಇನ್ನ 20 ವರ್ಷ ನೀವು ನೋಡ್ರಿ. You will be more younger than what you are today. ಇವಾಗೇನು ಯೌವನಸ್ಥರಾಗಿದ್ರಲ್ಲ, ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಯೌವನಸ್ಥರಾಗಿದ್ದೀರಿ. Because Bible says it. ಯಾಕಂದ್ರೆ ಬೈಬಲ್ ಹೇಳ್ತದೆ, Jesus paid the price. ಯೇಸು ಬೆಲೆಯನ್ನು ಕಟ್ಟಿದ್ದಾನೆ. Your flesh ನಿನ್ನ ಶರೀರ shall be fresher than the child's. ಮಗುವಿನ ಶರೀರಕ್ಕಿಂತ ಮೃದುವಾಗಿರುವುದು. You will return ನೀವು ತಿರುಗಿಕೊಳ್ತೀರಿ to the days of your youth. ನಿಮ್ಮ ಯೌವನದ ದಿನಗಳಿಗೆ. Hallelujah. Hallelujah. Are you happy? ನೀವು ಸಂತೋಷವಾಗಿದ್ದೀರಾ? You all are looking with suspicion. Is it really in the Bible or from where he is bringing? ಮತ್ತು ನಿಮಗೆ ನೀವೆಲ್ಲರೂ ಒಂದು ಆಶ್ಚರ್ಯದಿಂದ ನೋಡ್ತಾ ಇದ್ದೀರಾ.
ಏನೋ ಇದು ಬೈಬಲ್ ಅಲ್ಲಿ ಇದೆಯೋ ಇಲ್ವೋ ಎಂಬುದಾಗಿ. I am not telling my own words. ನಾನು ನನ್ನ ಸ್ವಂತ ಮಾತುಗಳು ಹೇಳ್ತಾ ಇಲ್ಲ. We don't cook stories, ನಾವು ಯಾವುದೇ ಕಥೆಗಳನ್ನು ಉಂಟು ಮಾಡಲ್ಲ. It is written. ಅದು ಇದೆ. It is written. ಅಲ್ಲಿ ಬರೆಯಲ್ಪಟ್ಟಿದೆ. It is for you. ಅದು ನಿನಗಾಗಿದೆ. If you can't believe this, ಇದನ್ನು ನಂಬಕ್ಕಾಗಲ್ಲ ಅಂದ್ರೆ at least you should believe the next verse. ಆ ಮುಂದಿನ ವಚನವಾದರೂ ನಂಬಿರಿ. Next verse says, ಮುಂದಿನ ವಚನ ಹೇಳ್ತದೆ, he shall pray unto God, he will be favorable unto him. ಅವನು ದೇವರಿಗೆ ಬಿನ್ನಹ ಮಾಡುವನು, ಆತನು ಅವರಿಗೆ ಕೃಪಾಳುವಾಗಿರುವನು. He shall see his face with joy. ಅವನು ಆತನ ಮುಖವನ್ನು ಸಂತೋಷದಿಂದ ನೋಡುವನು. This is about new creation. ಇದು ನೂತನ ಸೃಷ್ಟಿಯ ಬಗ್ಗೆ ಹೇಳ್ತಾ ಇದೆ. You can pray to God. ನೀನು ದೇವರಿಗೆ ಪ್ರಾರ್ಥಿಸಬಹುದು. God will favorable to you. ದೇವರು ನಿನಗೆ ಕೃಪಾಳು ಆಗಿದ್ದಾನೆ. You can see his face with joy. ನೀವು ಸಂತೋಷದಿಂದ ಆತನ ಮುಖವನ್ನು ನೋಡಬಹುದು. In the Old Testament, ಹಳೆ ಒಡಂಬಡಿಕೆಯಲ್ಲಿ they didn't have the privilege. ಮತ್ತು ಅವರಿಗೆ ಆ ಸೌಭಾಗ್ಯ ಇರಲಿಲ್ಲ. They didn't even call God as a father. ಅವರು ದೇವರು ತಂದೆ ಎಂಬುದಾಗಿ ಕೂಡ ಕರೆಯಲಿಲ್ಲ. They used to call God as a God of Abraham, Isaac and Jacob. ಅವರು ದೇವರಿಗೆ ಅಬ್ರಾಮನ ದೇವರ, ಯಾಕೋಬನ ದೇವರ, ಈಸಾಕನ ದೇವರ ಕರೀತಾ ಇದ್ರು. Even temple they cannot enter. ಮತ್ತು ಆ ಒಂದು ಆಲಯದಲ್ಲೂ ಕೂಡ ಅವರು ಪ್ರವೇಶ ಮಾಡ್ತಾ ಇರಲಿಲ್ಲ. Only from one man from one tribe can go inside. ಒಂದು ಪಂಗಡದಿಂದ, ಒಂದು ಕುಲದಿಂದ ಒಬ್ಬ ಮನುಷ್ಯನು ಮಾತ್ರ ಒಳಗಡೆ ಹೋಗಬಹುದಾಗಿತ್ತು. Others have to stand outside only. ಎಲ್ಲರೂ ಹೊರಗಡೆ ನಿಲ್ಬೇಕಾಗಿತ್ತು. That was a old covenant. ಅದು ಹಳೆಯ ಒಡಂಬಡಿಕೆಯಾಗಿದೆ. One big curtain was there. ಅಲ್ಲಿ ಒಂದು ದೊಡ್ಡ ಪರದೆ ಇತ್ತು. Separated the glory of God from man. ದೇವರ ಮಹಿಮೆಯನ್ನು ಮನುಷ್ಯರಿಂದ ಬೇರ್ಪಾಡು ಮಾಡಿತ್ತು. When Jesus died on the cross, ಯಾವಾಗ ಯೇಸು ಕ್ರೂಜೆ ಮೇಲೆ ಸತ್ತನು, that curtain was torn. ಆ ಪರದೆ ಅರಿಯಲ್ಪಟ್ಟಿತು. The glory of God was in the temple, has come into the hearts of a man. ಆ ದೇವರ ಮಹಿಮೆ ಯಾವುದು ದೇವರ ಆಲಯದಲ್ಲಿತ್ತು, ಅದು ಮನುಷ್ಯರ ದೇಹದಲ್ಲಿ ಬಂತು. Now it is not one tribe. ಈಗ ಒಂದು ಕುಲ ಅಲ್ಲ. Jesus by dying on the cross broke all the racial barriers. ಮತ್ತು ಯೇಸು ಕ್ರಿಸ್ತನು ಕ್ರೂಜೆ ಮೇಲೆ ಸಾಯುವುದರ ಮೂಲಕ ಎಲ್ಲ ಕುಲಗಳ ಎಲ್ಲ ಒಂದು ತಡೆಗಳನ್ನು ಮುರಿದಾಕ್ಬಿಟ್ಟ. All caste, creed, everything he broke it. ಮತ್ತು ಎಲ್ಲ ಕುಲಗಳು, ಜಾತಿ ಎಂಬ ಒಂದು ಕೀಲು ಮೇಲುಗಳನ್ನು ಮುರಿದಾಕ್ಬಿಟ್ಟ. He made everybody as his children. ಎಲ್ಲರನ್ನು ತನ್ನ ಮಕ್ಕಳಾಗಿ ಮಾಡಿಕೊಂಡ. Now we have God as our father. ಈಗ ದೇವರೇ ನಮ್ಮ ತಂದೆಯಾಗಿದ್ದಾನೆ. Hallelujah. Hallelujah. You understand? God is your father. ನಿಮಗೆ ಅರ್ಥವಾಗ್ತಿದೆಯಾ? ದೇವರು ನಮ್ಮ ತಂದೆಯಾಗಿದ್ದಾನೆ. Now you can go to God as a child goes to father. ಮತ್ತು ಮಗುವು ತಂದೆ ಬಳಿಗೆ ಹೋಗುವಂತೆ ನಾವು ಕೂಡ ದೇವರ ಬಳಿಗೆ ಹೋಗಬಹುದು. And it is written here. ಮತ್ತು ಅಲ್ಲಿ ಬರೆಯಲ್ಪಟ್ಟಿದೆ, He will render unto man his righteousness. ಮತ್ತು ಆತನು ಮನುಷ್ಯ, last part, he will render unto man his righteousness, verse 26. ಆತನು ಮನುಷ್ಯನಿಗೆ ತನ್ನ ನೀತಿಯನ್ನು ಕೊಡುವನು. Say in Kannada with the same tense, okay? Say after me in English. He will render unto man his righteousness. ಆತನು ಮನುಷ್ಯನಿಗೆ ತನ್ನ ನೀತಿಯನ್ನು ಕೊಡುವನು. Who told it? ಯಾರು ಹೇಳಿದ್ದಾರೆ? Job's friend. ಯೋಬನ ಸ್ನೇಹಿತರು. He will restore to man his righteousness. ಆತನು ತನ್ನ ನೀತಿಯನ್ನು ಮನುಷ್ಯರಿಗೆ ಮತ್ತೆ ತಿರುಗಿ ಕೊಡುವನು. What is righteousness? ನೀತಿ ಎಂದರೆ ಏನು? Man and God standing together. ಮನುಷ್ಯನು ದೇವರು ಒಂದಾಗಿ ನಿಂತುಕೊಳ್ಳುವುದು. Sin separated. ಪಾಪ ಬೇರ್ಪಾಡು ಮಾಡಿತು. Jesus paid the price. ಯೇಸು ಬೆಲೆಯನ್ನು ಕಟ್ಟಿದ. Brought the man back to God. ಮನುಷ್ಯನು ಮತ್ತೆ ದೇವರ ಬಳಿಗೆ ತಂದ. He restored the relationship. ಮತ್ತು ಆ ಒಂದು ಸಂಬಂಧವನ್ನು ತಿರುಗಿ ಕಟ್ಟಿದ. Boldly we can go to God. ಈಗ ನಾವು ಧೈರ್ಯವಾಗಿ ದೇವರ ಬಳಿಗೆ ಹೋಗಬಹುದು. Why? ಯಾಕೆ? Jesus paid the price. ಯೇಸು ಬೆಲೆಯನ್ನು ಕಟ್ಟಿದ್ದಾನೆ. Hallelujah. Hallelujah. Not only for our spirit, ನಮ್ಮ ಆತ್ಮಕ್ಕಾಗಿ ಮಾತ್ರ ಅಲ್ಲ, for our body. ನಮ್ಮ ದೇಹಕ್ಕಾಗಿ ಕೂಡ. One reason, okay? Don't tell me from Bible. Tell me why man dies. ಈಗ ಬೈಬಲ್ ಇಂದ ಹೇಳ್ಬೇಡ್ರಿ. ಈಗ ನಾನು ನಿಮಗೆ ಕೇಳ್ತೇನೆ, ಮನುಷ್ಯನು ಯಾಕೆ ಸಾಯ್ತಾನೆ ಹೇಳ್ರಿ. Why man dies? ಮನುಷ್ಯನು ಯಾಕೆ ಸಾಯ್ತಾನೆ? Sickness, ರೋಗ, disease, ಕಾಯಿಲೆಗಳು, age, ವಯಸ್ಸು. this is a reason. ಇದೇ ಕಾರಣ ಅಲ್ಲ? Yes or no? ಹೌದಾ ಇಲ್ವಾ? Jesus paid the price. ಯೇಸು ಬೆಲೆಯನ್ನು ಕಟ್ಟಿದ್ದಾನೆ. Hallelujah. Hallelujah.
he tasted death on behalf of you and me. ನಿನಗಾಗಿ ನನಗಾಗಿ ಆತನು ಮರಣವನ್ನು ಅನುಭವಿಸಿದನು. If sickness is a real problem, ಒಂದು ರೋಗನೇ ಮುಖ್ಯ ಸಮಸ್ಯೆಯಾಗಿರುವುದಾದರೆ, a man is dying because of sickness. ಒಂದು ವೇಳೆ ಮನುಷ್ಯನು ರೋಗದಿಂದ ಸಾಯ್ತಾ ಇರುವುದಾದರೆ, on the cross ಕ್ರೂಜಿಗೆ ಮೇಲೆ Jesus carried all the sickness. ಯೇಸು ನಮ್ಮ ಎಲ್ಲ ರೋಗಗಳನ್ನು ಹೊತ್ತುಕೊಂಡನು. all the pain he carried. ಎಲ್ಲ ರೋಗಗಳನ್ನು ಹೊತ್ತುಕೊಂಡನು. If age is a real problem, ಒಂದು ವೇಳೆ ವಯಸ್ಸು ಸಮಸ್ಯೆಯಾಗಿರುವುದಾದರೆ, Jesus died on the cross. ಯೇಸು ಕ್ರೂಜಿಯ ಮೇಲೆ ಸತ್ತಿದ್ದಾನೆ. He paid the price. ಆತನು ಬೆಲೆಯನ್ನು ಕಟ್ಟಿದ್ದಾನೆ. Man can return to his youth, days of his youth. ಮನುಷ್ಯನು ಮತ್ತೆ ತನ್ನ ಯೌವನ ದಿನಗಳಿಗೆ ತಿರುಗಿಕೊಳ್ಳುವನು. Now tell me why you can't live a long life. ಈಗ ನೀವು ಹೇಳ್ರಿ, ಯಾಕೆ ದೀರ್ಘಾಯುಷ್ಯವಾಗಿ ಜೀವಿಸಬಾರದು? Hallelujah. Hallelujah. You can live a long life. ನೀವು ದೀರ್ಘಾಯುಷ್ಯವಾಗಿ ಜೀವಿಸಬಹುದು. Jesus paid the price. ಯೇಸು ಬೆಲೆಯನ್ನು ಕಟ್ಟಿದ್ದಾನೆ. Amen. Say after me, Jesus paid the price. ಯೇಸು ಬೆಲೆಯನ್ನು ಕಟ್ಟಿದ್ದಾನೆ. ಯೇಸು ಬೆಲೆಯನ್ನು ಕಟ್ಟಿದ್ದಾನೆ. I'll ask you a question. ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತೇನೆ, You should reply. ನೀವು ಇದಕ್ಕೆ ಉತ್ತರ ಹೇಳಬೇಕು. Your reply is, ನಿಮ್ಮ ಉತ್ತರ ಏನಾಗಿರ್ಬೇಕಂದ್ರೆ, my Jesus ನನ್ನ ಯೇಸು paid the price. ಬೆಲೆಯನ್ನು ಕಟ್ಟಿದ್ದಾನೆ. Say, my Jesus paid the price. ನನ್ನ ಯೇಸು ಬೆಲೆಯನ್ನು ಕಟ್ಟಿದ್ದಾನೆ. Is it okay? Am I clear? ಸ್ಪಷ್ಟ ಆಯ್ತಾ? I will do it in English, then we'll do it in Kannada. ಈಗ ಅವರು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ನಂತರ ನಾವು ಕನ್ನಡದಲ್ಲಿ ಮಾಡೋಣ. I will ask you only 2 questions. ನಾನು ನಿಮಗೆ 2 ಪ್ರಶ್ನೆ ಕೇಳ್ತೇನೆ. And both the questions you should say, my Jesus paid the price. ಆ 2 ಪ್ರಶ್ನೆಗೆ ನೀವು ಒಂದೇ ಒಂದು ಉತ್ತರ ಹೇಳಬೇಕು, ನನ್ನ ಯೇಸು ಬೆಲೆಯನ್ನು ಕಟ್ಟಿದ್ದಾನೆ. Are you ready? ಸಿದ್ಧರಾಗಿದ್ದೀರಾ? Tell me why your flesh shall be fresher than the child's. Why you will return to the days of your youth? ಯಾಕೆ ನಮ್ಮ ಶರೀರವು ಮಗುವಿನ ಶರೀರಕ್ಕಿಂತ ಮೃದುವಾಗಿರಬೇಕು? Wait. First tell the reply, let them tell, okay? Why Jesus paid the price? First tell them. ಓಕೆ, ನಾನೀಗ ಪ್ರಶ್ನೆ ಕೇಳ್ತೇನೆ. First tell them the answer. ನಾನು ಪ್ರಶ್ನೆ ಕೇಳಿದಾಗ ನೀವು ಈ ಉತ್ತರ ಹೇಳಬೇಕು, ನನ್ನ ಯೇಸು ಬೆಲೆಯನ್ನು ಕಟ್ಟಿದ್ದಾನೆ. ಈಗ ನಾನು ಪ್ರಶ್ನೆ ಕೇಳ್ತೀನಿ, ನಾನು ಪ್ರಶ್ನೆ ಕೇಳುವಾಗ ನೀವು ಉತ್ತರ ಹೇಳಬೇಕು. ಓಕೆ, ನನ್ನಿಂದ ಉತ್ತರ ಹೇಳ್ರಿ. ನನ್ನ ಯೇಸು ಬೆಲೆಯನ್ನು ಕಟ್ಟಿದ್ದಾನೆ. ನನ್ನ ಯೇಸು ಬೆಲೆಯನ್ನು ಕಟ್ಟಿದ್ದಾನೆ. Now he will ask question, you give reply. ಈಗ ನಾನು ಪ್ರಶ್ನೆ ಕೇಳಿದಾಗ ಈ ಉತ್ತರ ನೀವು ಹೇಳಬೇಕು. ಯಾಕೆ ನಿಮ್ಮ ಶರೀರ ಮಗುವಿನ ಶರೀರಕ್ಕಿಂತ ಮೃದುವಾಗಿರಬೇಕು? ಯಾಕೆ ನೀವು ನಿಮ್ಮ ಯೌವನದ ದಿನಗಳಿಗೆ ತಿರುಗಿಕೊಳ್ಳಬೇಕು? ಮತ್ತೊಂದು ಸಾರಿ, ಯಾಕೆ ನಿಮ್ಮ ಶರೀರವು ಮಗುವಿನ ಶರೀರಕ್ಕಿಂತ ಮೃದುವಾಗಿರಬೇಕು? ಯಾಕೆ ನೀವು ನಿಮ್ಮ ಯೌವನ ದಿನಗಳಿಗೆ ತಿರುಗಿಕೊಳ್ಳಬೇಕು? Hallelujah. Hallelujah. So what a blessed people we are. ಇದು ಎಂತ ಆಶೀರ್ವಾದವುಳ್ಳಂತ ಜನರು ನಾವಾಗಿದ್ದೇವೆ. Maybe one more week I'll take long life. ಇನ್ನೊಂದು ವಾರ ನಾನು ದೀರ್ಘಾಯುಷ್ಯ ಬಗ್ಗೆ ತಗೊಳ್ತೇನೆ. But I have not covered everything. ನಾನು ಎಲ್ಲ ಮುಗಿಸಿಲ್ಲ. This is one sample. Bible is like a ocean. There is so much inside. ಇದು ಸ್ಯಾಂಪಲ್ ಇದ್ದಾಗೆ, ಬೈಬಲ್ ಅನ್ನುವುದು ಮಹಾಸಾಗರ ಇದ್ದಾಗೆ, ಅಲ್ಲಿ ಎಷ್ಟೋ ಇದೆ. Don't know what all is there. ಗೊತ್ತಿಲ್ಲ ಇನ್ನು ಏನೆಲ್ಲ ಇದೆ. But all that needed for you and me, Jesus paid the price. ಆದ್ರೆ ನಿನಗೂ ನನಗೂ ಬೇಕಾಗಿರುವಂತ ಎಲ್ಲವನ್ನು ಯೇಸು ಬೆಲೆ ಕಟ್ಟಿದ್ದಾನೆ. So this body is very important now. ಈ ದೇಹ ಬಹಳ ಪ್ರಾಮುಖ್ಯವಾಗಿದೆ. Hallelujah. Hallelujah. Shall we all stand up? ನಾವೆಲ್ಲ ನಿಂತುಕೊಳ್ಳೋಣ. Are you happy? ಸಂತೋಷವಾಗಿದ್ದೀರಾ? Jesus paid the price for your body. ಯೇಸು ನಿನ್ನ ದೇಹಕ್ಕಾಗಿ ಬೆಲೆಯನ್ನು ಕಟ್ಟಿದ್ದಾನೆ. Everybody will talk about what he has done for sin. ಮತ್ತು ಎಲ್ಲರೂ ಮಾತಾಡ್ತಾರೆ ಪಾಪಕ್ಕಾಗಿ ಯೇಸು ಏನು ಮಾಡಿದ್ದಾನೆ. Everybody will talk about your spirit. ಮತ್ತು ಎಲ್ಲರೂ ಆತ್ಮದ ಬಗ್ಗೆ ಮಾತಾಡ್ತಾರೆ. But God wants you to glorify him through your body. ಆದ್ರೆ ದೇವರು ಬಯಸ್ತಾನೆ ನೀವು ನಿಮ್ಮ ದೇಹದ ಮೂಲಕ ಆತನನ್ನು ಮಹಿಮೆ ಪಡಿಸಬೇಕೆಂಬುದಾಗಿ. Amen. Amen. If you are healthy, God is glorified. ನೀವು ಆರೋಗ್ಯವಾಗಿರುವುದಾದ್ರೆ ದೇವರಿಗೆ ಮಹಿಮೆ ಉಂಟಾಗ್ತದೆ. You believe these promises. ಈ ವಾಗ್ದಾನವನ್ನು ನಂಬಿರಿ. Tell the scriptures with your mouth. ಬಾಯಿಂದ ಈ ವಾಕ್ಯವನ್ನು ಅರಿಕೆ ಮಾಡಿರಿ. Even
one child in your family will not fall sick. ನಿಮ್ಮ ಕುಟುಂಬದಲ್ಲಿ ಒಂದು ಮಗು ಕೂಡ ರೋಗದಲ್ಲಿ ಬೀಳುವುದಿಲ್ಲ. Not possible. ಅದು ಸಾಧ್ಯವಿಲ್ಲ. Hallelujah. Hallelujah. Shall we just thank God? ನಾವು ದೇವರಿಗೆ ವಂದನೆ ಸಲ್ಲಿಸೋಣ. Lift up your hand and say, Lord, thank you. ನಿಮ್ಮ ಕೈಗಳನ್ನು ಮೇಲೆತ್ತಿ ದೇವರೇ ವಂದನೆ ಎಂಬುದಾಗಿ Thank ಹೇಳ್ರಿ. you, Lord, you paid the price. ವಂದನೆ ದೇವರೇ, ನೀನು ಬೆಲೆಯನ್ನು ಕಟ್ಟಿದ್ದಿ. For my body, ನನ್ನ ದೇಹಕ್ಕಾಗಿ, for my spirit, ನನ್ನ ಆತ್ಮಕ್ಕಾಗಿ. I will glorify God. ನಾನು ದೇವರಿಗೆ ಮಹಿಮೆ ಪಡಿಸ್ತೇನೆ Through my body. ನನ್ನ ದೇಹದ ಮೂಲಕ. Oh, thank you, Jesus. Thank you, Jesus. Thank you, Jesus. Father, we pray in the name of Jesus. ತಂದೆಗೆ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇನೆ. Open our eyes of understanding. ನಾವು ಅರ್ಥ ಮಾಡಿಕೊಳ್ಳುವ ಕಣ್ಣನ್ನು ತೆರೆ. To know the finished work of cross. ಕ್ರಿಸ್ತನ ಕ್ರೂಜೆ ಮುಗಿಸಿ ಮಾಡಿದ ಕಾರ್ಯಕ್ಕೋಸ್ಕರ. Lord, I pray that revelation knowledge, what Christ has accomplished on the cross, will fill our hearts and minds. ಮತ್ತು ಕ್ರಿಸ್ತನ ಕ್ರೂಜೆ ಮೇಲೆ ಮಾಡಿರುವಂತ ಆ ಪ್ರಕಟಣೆ ಜ್ಞಾನ ನಮ್ಮ ಹೃದಯ ಮನಸ್ಸನ್ನು ತುಂಬಿಕೊಳ್ಳಲಿ. Every brother, every sister, I pray their heart and mind will be filled with the revelation knowledge of finished work of cross. ಪ್ರತಿಯೊಬ್ಬ ಸಹೋದರ ಸಹೋದರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ, ಅವರ ಹೃದಯ ಮನಸ್ಸುಗಳು ಕ್ರಿಸ್ತನ ಕ್ರೂಜೆ ಮೇಲೆ ಮಾಡಿ ಮುಗಿಸಿದ ಕಾರ್ಯಗಳ ಪ್ರಕಟಣೆ ಜ್ಞಾನದಿಂದ ತುಂಬಲ್ಪಡಲಿ. As they receive, ಅವರು ಹೊಂದಿಕೊಳ್ತಾ ಇರುವಾಗ they will get into that secret place, ಆ ರಹಸ್ಯವಾದ ಸ್ಥಳಗಳಲ್ಲಿ ಅವರು ಹೋಗ್ತಾರೆ. safe place, ಆ ಸುರಕ್ಷಿತವಾದ ಸ್ಥಳದಲ್ಲಿ they will abide under the shadow of Almighty. ಅವರು ಸರ್ವಶಕ್ತನಾದ ದೇವರ ನೆರಳಲ್ಲಿ ವಾಸ ಮಾಡ್ತಾರೆ. And I declare, ನಾನು ಘೋಷಣೆ ಮಾಡ್ತೇನೆ, from today, ಇವತ್ತಿನಿಂದ their flesh will become like a child's flesh. ಅವರ ಒಂದು ಶರೀರ ಮಕ್ಕಳ ಶರೀರದಂತೆ ಇರುತ್ತದೆ. And I declare, ಮತ್ತು ನಾನು ಘೋಷಣೆ ಮಾಡ್ತೇನೆ, today everyone, ಪ್ರತಿಯೊಬ್ಬರು they will return to the days of the youth, ಅವರ ಯೌವನದ ದಿನಗಳಿಗೆ ತಿರುಗಿಕೊಳ್ತಾರೆ. and they will glorify God through their body. ಮತ್ತು ತಮ್ಮ ದೇಹದ ಮೂಲಕ ನಿನ್ನನ್ನು ಮಹಿಮೆ ಪಡಿಸ್ತಾರೆ. In Jesus' name we thank you. ಯೇಸುವಿನ ನಾಮದಲ್ಲಿ ವಂದಿಸ್ತೇವೆ. Amen. ಆಮೆನ್.